महेश्वरः गुरुसाक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಭೃಗು ತನ್ನ ಅಪ್ಪ ಗುರುಗಳ ಹತ್ತಿರ ಹೋಗಿ, ಅಪ್ಪ ಅಥವಾ ಗುರುಗಳು ಅವರ ಹತ್ತಿರ ಹೋಗಿ ಪ್ರಶ್ನೆ ಮಾಡಿದ, ನನಗೆ ಬ್ರಹ್ಮ ಅಂದರೆ ಏನೋ ತಿಳಿಸಿ. ಬ್ರಹ್ಮ ಅಂದರೆ ನಮ್ಮ ತತ್ವ, ಜಗತ್ತಿನ ತತ್ವ, ಎಲ್ಲರ ತತ್ವ. ಯಾವುದನ್ನು ತಿಳ್ಕೊಂಡರೆ ಇನ್ನು ಯಾವ ದುಃಖವೂ ಸಂಸಾರವೂ ಇರಲ್ಲವೋ ಆ ತತ್ವ. ಅದನ್ನು ತಿಳಿಸುವುದಕ್ಕೆ ಒಂದು ಲಕ್ಷಣ ಹೇಳಿಕೊಡ್ತಾರೆ. ಅಂದರೆ ಯಾವದಿಂದ ಹುಟ್ಟಿ ಮತ್ತೆ ಯಾವುದಲ್ಲೇ ನಿಂತುಕೊಂಡು ಮತ್ತೆ ಯಾವುದರಲ್ಲೇ ಲಯವಾಗುತ್ತದೋ, ಸೃಷ್ಟಿ ಸ್ಥಿತಿ ಲಯ ಕಾರಣ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂರು ಸೇರಿಸಿ ಕಾರಣ ಹೇಳಬೇಕು. ಅಂದರೆ ಕೇವಲ ಸೃಷ್ಟಿ ಕಾರಣ ಅಂದರೆ ಅರ್ಥವಾಗಬಹುದು, ಆದರೆ ಸ್ಪಷ್ಟತವಾಗಲ್ಲ. ಕೇವಲ ಸೃಷ್ಟಿ ಕಾರಣ ಅಂದರೆ ಸ್ಪಷ್ಟವಾಗಲ್ಲ. ಕೇವಲ ಸ್ಥಿತಿ ಕಾರಣ ಅಂದರೆ ಸ್ಪಷ್ಟವಾಗಲ್ಲ. ಲಯ ಕಾರಣ ಅಂದರೆ ಸ್ಪಷ್ಟವಾಗಲ್ಲ. ಮೂರನ್ನು ಸೇರಿಸಿ ಮೂರುಗಳ ಸೃಷ್ಟಿ ಸ್ಥಿತಿಗಳ ಸ್ಥಿತಿ ಲಯ, ಈ ಮೂರುಗಳು ಯಾವ ಒಂದೇ ತತ್ವದಲ್ಲಿ ಆಗುತ್ತಾ ಇವೆಯೋ ಅದು ಎಂದು. ಇಲ್ಲಿ ಇದನ್ನು ನಾವು ನಿನ್ನೆ ಹೇಳಿರುವ, ನಿನ್ನೆ ಗುರುಪೂರ್ಣಿಮೆ ಆಯ್ತಲ್ಲ, ಸೊ ಮೊನ್ನೆ ಹೇಳಿರುವ ಆ ಪ್ಯಾರಾಗ್ರಾಫಿನ ಕೊನೆಯ ವಾಕ್ಯಗಳು ಉಳಿದಿವೆ, ಅದು ಓದೋಣ. ಅಲ್ಲಿ ನಾವು ಹೇಳುವ ವಿಷಯ ಸ್ಪಷ್ಟವಾಗ್ತದೆ. ತಥೋ ಬ್ರಹ್ಮಲಕ್ಷಣ ವಾಕ್ಯಂ ಉದಾಹೃತವಾನ್. ಅಂದರೆ ಎಲ್ಲಿ ಹುಡುಕಬೇಕು, ಯಾವುದನ್ನು ಹುಡುಕಬೇಕು, ಎರಡು ಹೇಳಿದ್ದಾರೆ. ಯಾವುದನ್ನು ಹುಡುಕಬೇಕು ಅಂದರೆ ಒಂದು ಲಕ್ಷಣ ಹೇಳಿಕೊಟ್ಟ. ಈ ಲಕ್ಷಣ ಎಲ್ಲಿರುತ್ತದೋ ಅದನ್ನು ಹುಡುಕೋ, ಅದು ತತ್ವ. ಲಕ್ಷಣ ಅಂದರೆ ಈ ಸ್ವಭಾವ. ಮತ್ತು ಎಲ್ಲಿ ಹುಡುಕಬೇಕು ಅಂದರೆ ಅದು ಹೇಳಿದ್ದಾರೆ. ಅನ್ನಂ ಪ್ರಾಣಂ ಮನೋ ಬುದ್ಧಿ ಆನಂದ, ಇವುಗಳು. ಅಂದರೆ ತನ್ನ ಒಳಗೆ ತನ್ನ ಅನುಭವದಲ್ಲೇ ಹುಡುಕಬೇಕು ಎಂದಾಯಿತು. ಈಗ ಯಾವುದನ್ನು ಹುಡುಕಬೇಕು ಅಂದರೆ ತಥೋ ಬ್ರಹ್ಮಲಕ್ಷಣ ವಾಕ್ಯ ಉದಾಹೃತವಾನ್. ಬ್ರಹ್ಮಲಕ್ಷಣ ವಾಕ್ಯವನ್ನು ಉದಾಹರಿಸಿದ್ದಾನೆ. ಏನೆಂದು ವಾಕ್ಯ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಈಗ ಈ ಲಕ್ಷಣವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಅರ್ಥ ಮಾಡಿಕೊಂಡು ಆ ಲಕ್ಷಣವನ್ನು ಹುಡುಕುವಕ್ಕೆ ಹೋಗೋಣ. ಇಲ್ಲಿ ಹೇಳಿರುವ ಲಕ್ಷಣಕ್ಕೆ ಏನರ್ಥ? ಯಾವದಿಂದ ಹುಟ್ಟಿ ಯಾವುದಲ್ಲೇ ನಿಂತುಕೊಂಡು ಯಾವುದಲ್ಲೇ ಲಯವಾಗುತ್ತದೆ ಅಂದರೆ ಏನರ್ಥ? ಈ ಮೂರು ಕೆಲಸಗಳ, ಮೂರು ಗುಣಗಳ, ಈ ಮೂರು ಏನು ಅಂದರೆ ಈ ಮೂರು ಕೆಲಸಗಳು ಮಾಡುವವನು ಎಂದು ಹೇಳ್ತೀವ. ಈ ಮೂರು ಏನು? ಉತ್ಪತ್ತಿ ಸ್ಥಿತಿ ಲಯ. ಈ ಉತ್ಪತ್ತಿ ಸ್ಥಿತಿ ಲಯಗಳು ಮೂರು ಮಾಡುವವನು. ಇಲ್ಲಿ ನೋಡಿ, ಚಿನ್ನದಿಂದ ಆಭರಣ ಹುಟ್ಟಿತು ಅಂದರೆ ಚಿನ್ನದಿಂದಲೇ ಹುಟ್ಟಿತು, ಅದರಿಂದ ಚಿನ್ನ ಸೃಷ್ಟಿ ಕಾರಣ. ಮತ್ತೆ ಹುಟ್ಟಿದ ನಂತರ ಚಿನ್ನದಲ್ಲೇ ಇರುತ್ತದೆ, ಚಿನ್ನವನ್ನು ಬಿಟ್ಟು ಬಿಡಿಯಾಗಿ ಹೋಗಲ್ಲ. ಏಕೆಂದರೆ ಆಭರಣ ಎಂಬುದು ಚಿನ್ನಗಿಂತ ಏನೂ ಅತಿರಿಕ್ತವಲ್ಲ. ಅತಿರಿಕ್ತವಾದರೆ ಸ್ವಲ್ಪ ಬಿಟ್ಟಾದರೂ ದೂರ ಹೋಗುತ್ತಿತ್ತು, ಅಥವಾ ಅಲ್ಲೇ ಇದ್ದರೂ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗ್ತಿತ್ತು. ಸ್ವಲ್ಪ ಹೆಚ್ಚು, ಏನೋ ಅತಿರಿಕ್ತ, ಸ್ವಲ್ಪ ಆದರೂ ಹೆಚ್ಚಾಗ್ತದಲ್ಲವೇ ಅತಿರಿಕ್ತ. ಅದರಲ್ಲೇ ಸ್ಥಿತವಾಗಿದೆ ಅಂದರೆ ಅತಿರಿಕ್ತವಲ್ಲ. ಈ ಎರಡರಿಂದಲೇ ಸ್ಪಷ್ಟವಾಗಬಹುದಿತ್ತು. ಸೃಷ್ಟಿ ಸ್ಥಿತಿಯಿಂದಲೇ ಸ್ಪಷ್ಟವಾಗಬಹುದಿತ್ತು. ಆದರೂ ಇನ್ನೂ ಸ್ಪಷ್ಟವಾಗುವುದಕ್ಕೆ ಮೂರನೆಯವನ್ನು ಹೇಳಿಟ್ಟರು. ಕೊನೆಗೆ
ಆ ಯಾವುದು ಹುಟ್ಟಿತೋ ಆಭರಣವನ್ನು ನಾಶ ಮಾಡಿಬಿಟ್ಟರೆ ಏನಾಗುತ್ತದೆ ಅಂದರೆ ಚಿಹ್ನೆಯಾಗಿ ಉಳಿದು ಬಿಡುತ್ತದೆ. ಇಲ್ಲಿ ಲಯವಾಗುವುದು ಅಂದರೆ ಅದನ್ನು ನುಂಗಿಬಿಡುವುದು ಅಥವಾ ಅದು ತನಗಿಂತ ಬಿಡಿ ಅಲ್ಲ ಎಂದು ಹೇಳುತ್ತದೆ ಅಷ್ಟೇ. ಲಯ ಅಂದರೆ ಏನು? ಲಯ ಅಂದರೆ ನಾಶ ಮಾಡ್ತಾನೆ, ಒಡೆದು ಹಾಕ್ತಾನೆ ಎಂದು ವಿದೇಶೀಯರು ಆ ಅರ್ಥವನ್ನು ಹೇಳಿ ಶಿವ ಒಂದು ವಿನಾಶಕ ಎಂದು ಹೀಗೆ ಅರ್ಥ ಮಾಡಿ ಮನುಷ್ಯರನ್ನು ಸಾಯಿಸ್ತಾನೆ, ಕೆಟ್ಟವನು ಎಂದು ಪ್ರಚಾರ ಮಾಡಿಬಿಟ್ಟ. ಅಂದರೆ ಈ ವಿದೇಶ ಬುದ್ಧಿಯಾಗಲಿ, ಇಸ್ಲಾಂ ಕ್ರೈಸ್ತ ಮತ ಬುದ್ಧಿಯಾಗಲಿ, ಅದೊಂದು ವಿಕೃತ ಮನಸ್ಸು, ಅದೊಂದು ಹೆಲ್ದಿ ಮನಸ್ಸಲ್ಲ, ಅದೊಂದು ಸ್ವಭಾವದಿಂದಲೇ ವಿಕೃತ ಮನಸ್ಸು. ಅವರಿಗೆ ಎಲ್ಲವೂ ಯಾವುದು ಹೇಗೆ ಹೇಳಿತೋ ಅದನ್ನು ಉಲ್ಟಾ ಅರ್ಥ ಮಾಡಿಕೊಳ್ಳಬೇಕು, ತಪ್ಪೆಂದು ಅರ್ಥ ಮಾಡಿಕೊಳ್ಳಬೇಕೇ ಎಂದು ಅವರ ಉದ್ದೇಶ. ಅಥವಾ ಅವರಿದ್ದಾರೆ ಅದಕ್ಕೋಸ್ಕರ ತಪ್ಪರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಹುಟ್ಟಿದ್ದಾರೆ, ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಹುಟ್ಟಿಲ್ಲ. ಸೊ ಅದನ್ನು ಬಿಡಿ. ಆದರೆ ಇಲ್ಲಿ ನಮ್ಮ ಶಾಸ್ತ್ರಿ ಇದು ಏಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನರು ಒಂದು ನಿಗೂಢವಾದ ಉಪನಿಷತ್ತಿನಲ್ಲಿ ಹೇಳಿರುವ ನಿಗೂಢ ತತ್ವಕ್ಕೆ ಯಾರ್ಯಾರೋ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಡಿ ಎಂಬುದೇ ನನ್ನ ತಾತ್ಪರ್ಯ. ವಿಮರ್ಶೆಯ ತಾತ್ಪರ್ಯ ಏನೆಂದರೆ, ವಿದೇಶೀಯರ ಮಾತಿಗೆ ಅಷ್ಟು ಬೆಲೆ ಕೊಡಬೇಡಿ ಎಂದು. ಏಕೆಂದರೆ ಇದು ಏಕೆ ಹೇಳುವುದು, ನೇರಾಗಿ ತತ್ವ ಹೇಳಿಕೊಂಡ್ರೆ ಸಾಕು, ಇನ್ನೊಬ್ಬರನ್ನು ವಿಮರ್ಶೆ ಮಾಡುವುದೇಕೆ ಎಂದು ಅನಿಸಬಹುದು. ಅದಕ್ಕೆ ಒಂದು ಕಾರಣ ಇದೆ. ನಮ್ಮ ಜನರು ನಮ್ಮ ಶಾಸ್ತ್ರಗಳನ್ನು ನಮ್ಮ ಗುರು ಪರಂಪರಾ ಗುರುಮುಖದಿಂದ ಕೇಳುವುದು ಬಿಟ್ಟರು ಅಥವಾ ಕೇಳುತ್ತಾ ಇರುವಾಗಲೂ ವಿದೇಶೀಯರು ದೊಡ್ಡ ಮಹನೀಯರೇ ಎಂದು ನಮಗೆ ಒಂದು ಬುದ್ಧಿ ಬಂದುಬಿಟ್ಟಿದೆ. ಎರಡು ಬುದ್ಧಿಗಳು ಬಂದಿವೆ. ಎಲ್ಲ ಮತಗಳು ಸಮಾನ ಆಗುವುದರಿಂದ ಮುಸ್ಲಿಂ ಕ್ರೈಸ್ತ ಜನರು ಹೇಗೆ ಅರ್ಥ ಮಾಡಿಕೊಂಡರೋ ನಮ್ಮ ಉಪನಿಷತ್ತನ್ನು ನೋಡಬೇಕು. ಏಕೆಂದರೆ ಅವರು ಸಮಾನವೇ ಆಗುವುದರಿಂದ ಅವರು ಮಹನೀಯರು, ಸಿದ್ಧಪುರುಷರು, ಬ್ರಹ್ಮಜ್ಞಾನಿಗಳು, ಅದ್ವೈತ ಜ್ಞಾನಿಗಳು, ಅವತಾರ ಪುರುಷ ಅಲ್ಲವೇ? ಪ್ರವಾದಿ ಒಂದು, ಯೇಸು ಒಂದು, ಇಬ್ಬರು ಅವತಾರ ಪುರುಷರು. ಕೆಲವರು ಬ್ರಹ್ಮಜ್ಞಾನಿಗಳು ಹೇಳ್ತಾರೆ, ಕೆಲವರು ಅವತಾರ ಪುರುಷರು ಹೇಳ್ತಾರೆ. ಅವರು ಹೇಗೆ ತಿಳ್ಕೊಂಡರು, ಅವರು ಹೇಗೆ ಅರ್ಥ ಮಾಡಿಕೊಂಡರು ನಮ್ಮ ವೇದಾಂತವನ್ನು, ಅದನ್ನು ನಾವು ಲೆಕ್ಕಕ್ಕೆ ತಗೊಂಡೇ ನೋಡಬೇಕು. ನಮ್ಮ ಉಪನಿಷತ್ತುಗಳನ್ನು ಅರ್ಥ ಮಾಡುವಾಗ ನಾವು ಶಂಕರ ಭಾಷ್ಯವನ್ನು ನೋಡ್ತೀವಿ ಅಥವಾ ವೇದವ್ಯಾಸ. ನಿಜವಾಗಿ ರಾಮಾಯಣ, ಭಾರತ, ಭಾಗವತಗಳು, ಮುಖ್ಯವಾಗಿ ಭಾಗವತ, ಮಹಾಭಾರತ, ವಿಷ್ಣು ಪುರಾಣ, ಪುರಾಣಗಳಲ್ಲಿ ವಿಷ್ಣು ಪುರಾಣ, ಭಾಗವತ ಪ್ಲಸ್ ಏನಂದರೆ ಮಹಾಭಾರತ, ಈ ಮೂರು ಪುಸ್ತಕಗಳು, ಎರಡು ಪುರಾಣಗಳು, ಇನ್ನೊಂದು ಮಹಾಭಾರತ, ಇವು ವೇದವ್ಯಾಸನ ವ್ಯಾಖ್ಯಾನ. ವೇದಗಳಿಗೆ, ಉಪನಿಷತ್ತುಗಳಿಗೆ ವೇದವ್ಯಾಸರ ವ್ಯಾಖ್ಯಾನ. ಶಂಕರ ಭಾಷ್ಯ ಹೇಗಿದೆಯೋ ಅದು ವ್ಯಾಸಭಾಷ್ಯ ಅಷ್ಟೇ. ಈ ಎರಡು ಉಪನಿಷತ್ತುಗಳಿಗೆ ವ್ಯಾಸಭಾಷ್ಯ. ಅದರಿಂದ ನಾವು ವ್ಯಾಸಭಾಷ್ಯನನ್ನು ನೋಡಬೇಕು, ಶಂಕರ ಭಾಷ್ಯನನ್ನು ನೋಡಬೇಕು. ಇವುಗಳ ಸಹಾಯದಿಂದ ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾವು ಹೇಳ್ತೀವಿ. ಈಗ ಎಲ್ಲ ಮತಗಳು ಸಮಾನ ಅಂದರೆ ಕ್ರಿಸ್ತ ಮತದವರು ನಮ್ಮ ಉಪನಿಷತ್ತುಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ನೋಡಬೇಕಲ್ಲವೇ? ಏಕೆಂದರೆ ಎಲ್ಲರೂ ಸಮಾನ, ಅವರು ಈ ಎಲ್ಲರೂ ಸಮಾನ ಬುದ್ಧಿ ಇರುವುದರಿಂದ ಅವರ ವ್ಯಾಖ್ಯಾನವೂ ಸರಿಯಾಗಿರುತ್ತದೆ, ಹೊಂದುತ್ತದೆ ಎಂದು ಹೇಳುವ ಬುದ್ಧಿ ಬಂದುಬಿಟ್ಟಿದೆ. ಈ ಬುದ್ಧಿಯಿಂದ ಅದಕ್ಕೆ ಬೆಲೆ ಕೊಡುವಕ್ಕೆ ಹೊರಟಿದ್ದಾರೆ. ಈಗ ಎರಡನೆಯದು, ಇಸ್ಲಾಂ ಕ್ರಿಸ್ತು ಮತಕ್ಕೆ ಸೇರಿದವರು ಅಲ್ಲದಿದ್ದರು. ಪಾಶ್ಚಾತ್ಯ ಬುದ್ಧಿ ಅಂದರೆ ತುಂಬ ಸೂಕ್ಷ್ಮವಾಗಿರುತ್ತದೆ, ತುಂಬ ಚೂಪಾಗಿರುತ್ತದೆ, ಚುರುಕಾಗಿರುತ್ತದೆ, ಮಹಾವಿದ್ವಾಂಸರು ಎಂದು ನಮ್ಮ ಭಾರತೀಯರಿಗೆ ಒಂದು ಬುದ್ಧಿ ಇದ್ದು ಬಿಟ್ಟಿದೆ. ಅದರಿಂದ ಅವರು ಹೇಳಿದರೆ ಪರ್ಫೆಕ್ಟ್ ಇರುತ್ತದೆ. ಈ ಎರಡುಗಳು ಹೊಂದಲ್ಲ. ವಿದೇಶಿಯರಲ್ಲಿ ಸೈಂಟಿಸ್ಟ್ಗಳು ಮುಂತಾದವರು, ಸೈಂಟಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಇನ್ನು ಯಾರು ಸೋಷಿಯಾಲಜಿಸ್ಟ್ಗಳು, 3 ಜನರಿದ್ದಾರೆ. ಸೋಷಿಯಾಲಜಿಸ್ಟು, ಸೈಕಾಲಜಿಸ್ಟು, ಸೈಂಟಿಸ್ಟ್ಗಳು ಅಥವಾ ಪಾಶ್ಚಾತ್ಯ ದಾರ್ಶನಿಕರು. ಇವರು ಎಷ್ಟು ಚುರುಕಾಗಿದ್ದರು, ತತ್ವದೃಷ್ಟಿ ಅವರಿಗಿಲ್ಲ. ಅವರಲ್ಲಿ ಯಾರೋ ಕೆಲವರಿದ್ದಾರೆ, ಅದು ಅಪರೂಪ, ಅವರ ಎಕ್ಸೆಪ್ಷನ್ ಹೇಳಬಹುದು. ಅದರಿಂದ ಅವರು ಬೆಸ್ಟ್ಗೆ ರೆಪ್ರೆಸೆಂಟೇಷನೇ ಅಲ್ಲ ಎಂದು ಹೇಳ್ಬೋದು. ಯಾರೋ ಎಕ್ಸೆಪ್ಷನ್ ಇದ್ದಾರೆ. ಆ ಎಕ್ಸೆಪ್ಷನ್ ಜನರಿಗಾದರೂ ಮತ್ತೆ ಭಾರತೀಯ ಪ್ರಭಾವ. ಅದರಿಂದ ಅವರನ್ನು ಲೆಕ್ಕಕ್ಕೆ ತಗೊಳ್ಳಿ ನಾನು ಹೇಳ್ತಾ ಇಲ್ಲ, ಅವರನ್ನು ಪಕ್ಕಕ್ಕಿಟ್ಟು ಮಿಕ್ಕ ಸಾಮಾನ್ಯ ವೆಸ್ಟನ್ನು ಹೇಳ್ತಾ ಇದ್ದೆ. ನಾನು ಇಲ್ಲ ಎಂದು ಹೇಳುತ್ತಾ ಇಲ್ಲ, ಎಲ್ಲೋ ಕೆಲವರಿದ್ದಾರೆ, ಬಟ್ ಅವರಿಗೆ
ಇಂಡಿಯನ್ ಪ್ರಭಾವನೆ ಇದೆ ಅವರ ಮೇಲೆ. ಸೊ ಬಿಕಾಸ್ ಸಾಮಾನ್ಯ ಮೇನ್ ಸ್ಟ್ರೀಮ್ ವೆಸ್ಟ್ ಮಾತ್ರ ಇದು ಅವರದು ಬಹಿರ್ಮುಖ ದೃಷ್ಟಿ ಆಗುವುದರಿಂದ ಅದು ಅಂತರ್ಮುಖ ದೃಷ್ಟಿ, ಆಧ್ಯಾತ್ಮಿಕ ದೃಷ್ಟಿ ಅಲ್ಲ. ಅದಕ್ಕಾಗಿ ಅವರಿಗೆ ಅರ್ಥವಾಗಲಿಲ್ಲ. ಈಗ ಎರಡನೇದು ಇಸ್ಲಾಂ ಕ್ರೈಸ್ತ ಮತದವರದು ಅಷ್ಟೇ ಬುದ್ಧಿ. ಅವರದು ಬಹಿರ್ಮುಖ ಬುದ್ಧಿ, ದೇವನ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ ಲೌಕಿಕ ಬುದ್ಧಿ ಮಾಡುವರು. ಇದು ಹೇಳುವುದೇ ನನ್ನ ತಾತ್ಪರ್ಯ ಅಷ್ಟೇ. ಆದ್ದರಿಂದ ನಮ್ಮ ಆಧ್ಯಾತ್ಮಿಕ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅವರಿಗೆ ಬೆಲೆ ಕೊಟ್ಟು, ಅವರ ವ್ಯಾಖ್ಯಾನಕ್ಕೆ ಬೆಲೆ ಕೊಟ್ಟು ಅರ್ಥ ಮಾಡಿಕೊಳ್ಳುವಕ್ಕೆ ಪ್ರಯತ್ನ ಮಾಡಬೇಡಿ. ಅವುಗಳಕ್ಕೆ ವ್ಯಾಖ್ಯಾನ ಇಲ್ಲ. ಅವರದು ತುಂಬ ಬಹಿರ್ಮುಖ ಬಾಹ್ಯ ದೃಷ್ಟಿ, ಅದರಲ್ಲಿ ನಿಗೂಢ ತತ್ವವಿಲ್ಲ ಅಷ್ಟೇ ಹೇಳಿದೆ. ಈಗ ಬಿಡಿ, ನಮ್ಮ ದೃಷ್ಟಿಗೆ ಬನ್ನಿ. ಈಗ ನಮ್ಮ ದೃಷ್ಟಿ ನಮ್ಮ ವ್ಯಾಸನದು, ಶಂಕರಾಚಾರ್ಯರದು ಇವರನ್ನೇ ಇಟ್ಕೊಂಡು, ವ್ಯಾಸ, ಬಾದರಾಯಣ, ಶಂಕರಾಚಾರ್ಯ. ಯಾಕಂದರೆ ಕೆಲವರು ವ್ಯಾಸ ಬಾದರಾಯಣ ಒಂದೇ ಹೇಳ್ತಾರೆ, ಅದು ಮುಂದೆ ಮುಂದೆ ಬರುತ್ತದೆ, ನಾನು ಹೇಳ್ತೀನಿ. ಆದರೆ ಬ್ರಹ್ಮಸೂತ್ರಗಳನ್ನು ಬರೆದಿರುವವರು ಬಾದರಾಯಣ, ಮಹಾಭಾರತ ಇವುಗಳನ್ನು, ವಿಷ್ಣು ಪುರಾಣಗಳನ್ನು ಬರೆದಿರುವವನು ವ್ಯಾಸ. ಮಹಾಭಾರತನೇ ಮುಖ್ಯವಾಗಿ, ಮಹಾಭಾರತ ವ್ಯಾಸ. ಕೆಲವರು ಹೇಳ್ತಾರೆ ವಿಷ್ಣು ಪುರಾಣವನ್ನು ಪರಾಶರ ಎಂದು. ಇನ್ನೂ ಒಳ್ಳೆಯದೇ, ನಮ್ಮ ಸಂಪ್ರದಾಯಕ್ಕೆ ಬೇಕಲ್ಲವೇ. ವಿಷ್ಣು ಪುರಾಣವನ್ನು ಪರಾಶರ, ಮಹಾಭಾರತವನ್ನು ವ್ಯಾಸ, ದೆನ್ ಬಾದರಾಯಣ ಬ್ರಹ್ಮಸೂತ್ರ. ಮೂವರಿಟ್ಕೊಳ್ಳೋಣ, ಪರಾಶರ, ವ್ಯಾಸ, ಬಾದರಾಯಣ ಏನಿದೆ, ಈ ಮೂವರನ್ನು ಇಟ್ಕೊಳ್ಳೋಣ, ಪರವಾಗಿಲ್ಲ. ಸೊ ಪರಾಶರ, ಬಾದರಾಯಣ, ಪರಾಶರ, ವ್ಯಾಸ, ಬಾದರಾಯಣ. ನಂತರ ಯಾರಂದರೆ ದ್ರಾವಿಡಾಚಾರ್ಯ, ಗೌಡಪಾದ, ಶಂಕರ. ಇದು ನಮ್ಮ ಸಂಪ್ರದಾಯ ಪರಂಪರಾ. ಬಾದರಾಯಣಕ್ಕೆ ವ್ಯಾಸಕ್ಕೆ ಮಧ್ಯದಲ್ಲಿ ತುಂಬ ಗ್ಯಾಪ್ ಇದೆ. ಮಧ್ಯದಲ್ಲಿ ಯಾರೋ ಕೆಲವರು ಆಚಾರ್ಯರಿರಬಹುದು, ಕೆಲವರು ಇದ್ದಾರೆ, ಅಲ್ಲಿ ಕಂಡು ಬರ್ತಾರೆ ಆಚಾರ್ಯರಿದ್ದಾರೆ. ಆದರೆ ಇವರ ವ್ಯಾಖ್ಯಾನ ಪರಾಶರ, ವ್ಯಾಸ, ಬಾದರಾಯಣ, ಗೌಡಪಾದ, ಶಂಕರರಿಗಿಂತ ಮುಂಚೆ ಈ 4 ಜನರು ಮುಖ್ಯವಾಗಿ ನಮಗೆ ಈ 4 ಜನರ ವ್ಯಾಖ್ಯಾನ ಸಿಗ್ತದೆ. ಅದಕ್ಕೆ ಶಂಕರರಿಗೆ ಮುಂಚೆ ಇರುವ ಈ ಆಚಾರ್ಯರ ವ್ಯಾಖ್ಯಾನ ಅನುಗುಣವಾಗಿ ನೋಡಿದ್ದರೆ ಏಕೆಂದರೆ ಈ ಸಂಪ್ರದಾಯದ ಈ ಉಪನಿಷತ್ತಿನಲ್ಲಿರುವಂತಹ ನಿಗೂಢ ತತ್ವವೇನು ಗೊತ್ತಾಗ್ತದೆ. ಸೃಷ್ಟಿ, ಸ್ಥಿತಿ, ಲಯಗಳೆಂಬುದು 3 ಘಟನೆಗಳಾಗಿ ಹೇಳುತ್ತಾ ಇಲ್ಲ. ಈ 3 ಒಂದು ದೃಷ್ಟಿಯನ್ನು ಹೇಳುತ್ತಾ ಇವೆ. ಈ 3 ಘಟನೆಗಳಲ್ಲ, 3 ದೃಷ್ಟಿಗಳು. 3 ಘಟನೆಗಳನ್ನು ಹೇಳಿದರೆ ಏನಾಗುತ್ತದೆ, ಈ 3 ಘಟನೆಗಳನ್ನು 3 ಕ್ರಿಯೆಗಳನ್ನು ಮಾಡುವ ಕರ್ತ ಆಗುತ್ತಾನೆ ಪರಮಾತ್ಮ. ಈ 3 ಕರ್ಮಗಳನ್ನು ಮಾಡುವ ಒಂದು ಕರ್ತ ಅಂದರೆ ಪರಮಾತ್ಮ ಕರ್ತ ಅಲ್ಲ, ಪರಮಾತ್ಮ ಒಂದು ತತ್ವ. ಆ ತತ್ವ ಈ 3 ಗುಣಗಳ ಮೂಲಕ ನೋಡ್ತೀವಿ. 3 ದೃಷ್ಟಿಗಳು. ಸೃಷ್ಟಿ ಎಂಬುದು ಒಂದು ದೃಷ್ಟಿ, ಸ್ಥಿತಿ ಎಂಬುದು ಒಂದು ದೃಷ್ಟಿ, ಲಯ ಎಂಬುದು ಒಂದು ದೃಷ್ಟಿ. ಈ 3 ದೃಷ್ಟಿಗಳಿಂದ ಯಾವ ಒಂದೇ ತತ್ವ ಕಂಡು ಬರುತ್ತಾ ಇದೋ ಹಾಗೆ ನೋಡಬೇಕು. ಅಂದರೆ ಒಂದು ಪದಾರ್ಥವನ್ನು ತಿಳ್ಕೊಳ್ಳಬೇಕಾದರೆ ಯಾವುದೋ ಒಂದು ಮಡಿಕೆ ನೋಡಿ, ಅಥವಾ ಯಾವುದೊಂದು ಪ್ಲಾಸ್ಟಿಕ್ನಿಂದ ಮಾಡಿರುವ ಚಿಕ್ಕ ಲೋಟ ನೋಡಿ. ಈ ಲೋಟ ಯಾವ ವಸ್ತುವಿನಿಂದ ತಯಾರಾಯಿತು, ಇದರ ಮೂಲ ಪದಾರ್ಥವೇನು, ಕಚ್ಚಾ ಪದಾರ್ಥವೇನು, ಅಂದರೆ ಇದು ಮಾಡುವಾಗ ಯಾವುದರಿಂದ ಮಾಡಿದ್ದೀವೋ ನೋಡ್ತೀವಿ, ಮಾಡಿದ ನಂತರ ಏನಾಗಿದೆಯೋ ನೋಡ್ತೀವಿ. ನಂತರ ಇದನ್ನು ಆಕಾರವನ್ನು ತೆಗೆದು ಬಿಟ್ಟರೆ ಏನಾಗಿ ಉಳಿಯುತ್ತದೆ, ಅದೇ ಪ್ಲಾಸ್ಟಿಕ್ ಆಗಿ ಉಳಿಯುತ್ತದೆ. ಪ್ಲಾಸ್ಟಿಕ್ನಿಂದ ಹುಟ್ಟಿದ್ದರೆ ಮಾಡುವಾಗ ಪ್ಲಾಸ್ಟಿಕ್ ತಗೊಂಡು ಅದನ್ನೇ ಆಕಾರ ಕೊಡ್ತೀವಿ, ಕೊಟ್ಟ ನಂತರನೂ ಪ್ಲಾಸ್ಟಿಕ್ಕೇ ಇರುತ್ತದೆ. ನಂತರ ಆಕಾರ ತೆಗೆದು ಬಿಟ್ಟರೆ ಪ್ಲಾಸ್ಟಿಕ್ ಆಗಿ ಉಳಿಯುತ್ತದೆ. ಹೀಗೆ ಒಂದು ವಸ್ತುವಿನ ತತ್ವ ತಿಳ್ಕೊಳ್ಳಬೇಕಾದರೆ ಅದನ್ನು ಮೂರು ದೃಷ್ಟಿಗಳಾಗಿ, 3 ಅಂಶಗಳಾಗಿ ವಿಂಗಡ ಮಾಡಿ ಈ 3 ಅಂಶಗಳ ಮೂಲಕ ತತ್ವವನ್ನು ನೋಡುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಈ 3 ಅಂಶಗಳು 3 ದೃಷ್ಟಿಗಳು, 3 ಕೆಲಸಗಳಲ್ಲ. 3 ಅಂಶಗಳು 3 ದೃಷ್ಟಿಗಳು. ಈ 3 ಅಂಶಗಳಲ್ಲಿ ಯಾವ ತತ್ವ ಇದೆ, 3 ಅಂಶಗಳಲ್ಲಿ 3ರಲ್ಲಿಯೂ ಇರಬೇಕು. ಒಂದನಲ್ಲಿದ್ದು ಒಂದನಲ್ಲಿ ಬಿಟ್ಟ ಅಂತಲ್ಲ, 3 ದೃಷ್ಟಿಗಳಲ್ಲಿ ಒಂದೇ ಕಂಡು ಬರಬೇಕು. ಈ 3 ಅಂಶಗಳಲ್ಲಿ, 3 ಆಸ್ಪೆಕ್ಟ್ಗಳಲ್ಲಿ, 3 ಅಂಶಗಳಲ್ಲಿ ಯಾವ ಒಂದೇ ಅವಿಚ್ಛಿನ್ನವಾಗಿರುತ್ತದೋ ಅದು ತತ್ವ ಅಂತ ಹೇಳ್ತಾರೆ.
ಅದು ಈ ವಸ್ತುವಿನ ತತ್ವ. ಹೀಗೆ ತೀರ್ಮಾನ ಮಾಡ್ತೀವಲ್ಲ, ಹಾಗೆಯೇ ಇಲ್ಲಿಯೂ ಸ್ವಾಮೀಜಿ ಹೇಳ್ತಾರೆ, ತೇನ ಈ ಲಕ್ಷಣ ಎಂದರೆ ಏನಂದರೆ, ಲಕ್ಷಣ ಅಂದರೆ ಒಂದು ಸೂಚನ. ಲಕ್ಷಣ ಅಂದರೆ ಒಂದು ಸೂಚನ, ಎ ಸಜೆಷನ್. ಸೃಷ್ಟಿ ಎಂಬುದು ಒಂದು ಸಜೆಷನ್, ಸ್ಥಿತಿ ಎಂಬುದು ಒಂದು ಸಜೆಷನ್, ಲಯ ಎಂಬುದು ಸಜೆಷನ್ ಎನ್ನುವುದು ಇಂಗ್ಲೀಷ್ಗಿಂತ ನಾನು ನಮ್ಮ ಭಾಷೆಯಲ್ಲಿ ದೃಷ್ಟಿ ಎಂದು ಹೇಳಿದ್ದೆ. ಒಂದು ಸೂಚನೆ, ಒಂದು ದೃಷ್ಟಿ. ಉತ್ಪತ್ತಿ ಸ್ಥಿತಿ ಲಯೇಶು, ಅಲ್ಲಿ ವಾಕ್ಯ ಹೇಳ್ತಾರೆ, ತೇನ ಉತ್ತೇನ ಉತ್ಪತ್ತಿ ಸ್ಥಿತಿ ಲಯೇಶು ಯದಾತ್ಮತಾಂ ನ ಜಹತಿ ಭೂತಾನಿ. ಇದು ನೀವು ಹೇಳುವುದು ಒಳ್ಳೆಯದ, ನೀವು ಹೇಳ್ರಿ ಒಂದು ಸಲ. ಈಗ ಸಂಸ್ಕೃತ ಬಂತು, ನೀವು ಹೇಳ್ಬೋದು. ತೇನ ತೇನ ಉತ್ಪತ್ತಿ ಸ್ಥಿತಿ ಲಯೇಶು ಉತ್ಪತ್ತಿ ಸ್ಥಿತಿ ಲಯೇಶು ಯದಾತ್ಮತಾಂ ನ ಜಹತಿ ಯದಾತ್ಮತಾಂ ನ ಜಹತಿ ಭೂತಾನಿ ಭೂತಾನಿ ತದೇತತ್ ತದೇತತ್ ಬ್ರಹ್ಮಣೋ ಬ್ರಹ್ಮಣೋ ಲಕ್ಷಣಂ ಲಕ್ಷಣಂ ಇತ್ಯುಕ್ತಂ ಭವತಿ. ಇತ್ಯುಕ್ತಂ ಭವತಿ ಇತ್ಯುಕ್ತಂ ಭವತಿ. ಇತ್ಯುಕ್ತಂ ಭವತಿ. ತೇನ, ತೇನ ಅಂದರೆ ಇದರಿಂದ. ಇದರಿಂದ ಅಂದರೆ ಏನು? ಬ್ರಹ್ಮಲಕ್ಷಣದಿಂದ. ಬ್ರಹ್ಮಲಕ್ಷಣ ವಾಕ್ಯದಲ್ಲಿ ಹೇಳಿರುವ ಆ ಲಕ್ಷಣ ಯಾವದಿಂದ ಹುಟ್ಟಿತೋ, ಯಾವದಲ್ಲಿ ನಿಂತಿರುತ್ತದೋ, ಮತ್ತು ಯಾವುದೇ ಆಗಿಬಿಡುತ್ತದೋ, ಕೊನೆಗೂ ಅದಾಗೆ ಉಳಿದು ಬಿಡುತ್ತದೋ, ಹೀಗೆ ಬೆಳೆದು ಲಯವಾಗುತ್ತದೆ ಅಂದರೆ ಯಾವುದಾಗಿ ಉಳಿದು ಬಿಡುತ್ತದೋ ಅದು ಬ್ರಹ್ಮ ಎಂಬುದು ಮೂರು ಕೋಣಗಳಿಂದ, ಕೋಣ ಹೇಳ್ತಾರೆ ಆ್ಯಂಗಲ್ಗೆ, ದೃಷ್ಟಿಕೋನ, ಮೂರು ಕೋಣ, ಮೂರು ದೃಷ್ಟಿಕೋನಗಳಿಂದ ನೋಡಿದಾಗ ಯಾವುದೇ ಕಂಡು ಬರುತ್ತದೆ, ಒಂದೇ ಕಂಡು ಬರಬೇಕು. ಮೂರು ದೃಷ್ಟಿಕೋನಗಳಲ್ಲಿ ಒಂದೇ. ಒಂದರಲ್ಲಿ ಎರಡನಲ್ಲಿ ಕಂಡು ಬಂದು ಮೂರನೇದು ಇನ್ನೊಂದಾದರೆ ಅದು ಪೂರ್ಣ ತತ್ವ ಆಗಲ್ಲ. ಮೂರು ದೃಷ್ಟಿಕೋನಗಳಲ್ಲಿ ಯಾವ ಒಂದೇ ಒಂದು ಕಂಡು ಬರುತ್ತದೋ ಅದು ಇದರ ತತ್ವ. ತೇನ ಉತ್ಪತ್ತಿ ಸ್ಥಿತಿ ಲಯೇಶು ಯದ್ ಆತ್ಮತಾಂ ನಜಹತಿ ಭೂತಾನಿ. ಭೂತಾನಿ ಅಂದರೆ ಹುಟ್ಟಿ, ಭೂತಾನಿ ಅಂದರೆ ಪ್ರಾಣಿಗಳು ಜೀವರೇ ಅಲ್ಲ, ಜಡ ಪದಾರ್ಥಗಳು ಜೀವಗಳು ಯಾವುದು ಹುಟ್ಟಿತೋ ಅದೆಲ್ಲ. ಅಂದರೆ ಜಡ ಚೇತನ ಎರಡು ಸೇರಿಸಿಕೊಂಡು, ಚರ ಅಚರ ಅಂದರೆ ಇಡೀ ಸೃಷ್ಟಿ ಎಂದರ್ಥ, ಇಡೀ ಬ್ರಹ್ಮಾಂಡ. ಭೂತಾನಿ ಅಂದರೆ ಪ್ರಾಣಿಗಳೇ ಜೀವರೇ ಎಂದಲ್ಲ ಒಟ್ಟು. ಸೊ ಇದೆಲ್ಲ ಯದಾತ್ಮತಾಂ ನ ಜಹತಿ. ಜಹತಿ ಎಂಬುದು ಬಹುವಚನ. ಜಹಾತಿ ಜಹಾತಿ ನೋ, ಜಹಾತಿ ಜಹೀತಃ ಜಹತಿ ಆಗುತ್ತದೆ ನೋಡಿ, ಹೇಳ್ರಿ. ಜಹಾತಿ ಜಹಾತಿ ಜಹೀತಃ ಜಹಿತಃ ಜಹತಿ. ಜಹತಿ ಜಹತಿ ಇಲ್ಲಿ ಅಂತಿ ಬಂದಿಲ್ಲ ನೋಡಿ, ಇದು ಬಹುವಚನ. ಕೆಲವು ಕಡೆ ಅಂತಿ ಬಂದರೆ ಬಹುವಚನ, ಇದು ಅಂತಿ ಬರಲ್ಲ, ಇದು ಜಹತಿ ಇರುತ್ತದೆ, ಇದೇ ಬಹುವಚನ. ಏಕವಚನ ಯಾವುದು ಅಂದರೆ ಜಹಾತಿ, ದೀರ್ಘ ಇರ್ತದೆ. ಜಹಾತಿ ಏಕವಚನ, ಜಹತಿ ಬಹುವಚನ. ಇದು ಕೆಲವು ಧಾತುಗಳಿಗೆ ಇರುತ್ತದೆ, ಇದೊಂದು ವಿಚಿತ್ರ ರೂಪ, ಮುಂದೆ ಹೇಳ್ತೀವಿ. ಸೊ ಇದು ಭೂತಾನಿ ಜಹತಿ ನ ಜಹತಿ. ಜಹತಿ ಅಂದರೆ ಹ ಅಂದರೆ ಬಿಡುವುದು, ಹ. ಜಹಾತಿ ಅಂದರೆ ಬಿಡುವುದು, ತ್ಯಜತಿ ಎಂದರ್ಥ, ತ್ಯಾಗ ಮಾಡುವುದು. ನ ಜಹತಿ ಭೂತಾನಿ ನ ಜಹತಿ ಅಂದರೆ ಭೂತಾನಿ ಅಂದರೆ ಚರಾಚರ ಭೂತಗಳು, ಜಡಚೇತನ ಜಗತ್ತಿನಲ್ಲಿ ತೋರುವ ಪದಾರ್ಥಗಳೆಲ್ಲ ಯಾವುದನ್ನು ಬಿಡಲ್ಲವೋ. ಬಿಡಲ್ಲವೋ ಅಂದರೆ ಯಾವುದನ್ನು ಬಿಡಲ್ಲ ಅಂದ್ರೇನು? ಯದ ಆತ್ಮತಾಂ. ಆತ್ಮ ಅಂದರೆ ಸ್ವರೂಪ, ಆತ್ಮ ಅಂದರೆ ಒಳಗಿದೆ ಎಂದ ಅರ್ಥ ಅಲ್ಲ, ಆತ್ಮ ಅಂದರೆ ಸ್ವರೂಪ. ಯದ ಆತ್ಮತಾಂ, ಯಸ್ಯ ಆತ್ಮತಾಂ ಎಂದರ್ಥ. ಯಾವುದರ ಸ್ವರೂಪವನ್ನು ಪ್ರಾಣಿಗಳು ಬಿಡಲ್ಲವೋ, ಜಡಚೇತನ ಜಗತ್ತೆಲ್ಲ, ಜಡಚೇತನ ರೂಪ ಜಗತ್ತೆಲ್ಲ ಯಾವ ಸ್ವರೂಪವನ್ನು ಬಿಡಲ್ಲವೋ ಅದು ತತ್ವ. ಇದು ಈ ಲೋಟದ ತತ್ವ ಯಾವುದು? ಲೋಟದ ತತ್ವ ಯಾವುದು ಅಂದರೆ, ಲೋಟವನ್ನು ಮೂರು ಹಂತಗಳಾಗಿ ವಿಂಗಡಿಸಿಕೊಳ್ಳಬೇಕು. ಮೂರು ಹಂತಗಳು, ಮೂರು ಅಂಶಗಳು. ಮೂರು ಹಂತಗಳು ವಿಂಗಡಿಸಿಕೊಂಡು ಆ ಮೂರು ಕೋಣಗಳಿಂದ ನೋಡಿ, ಈ ಮೂರು ಕೋಣಗಳಲ್ಲಿ ಯಾವುದು ಕಂಡು ಬರ್ತದೆ ನೋಡಬೇಕು. ಸೃಷ್ಟಿ, ಇದು ಹುಟ್ಟುವಾಗ ಯಾವುದನ್ನಿಟ್ಟುಕೊಂಡು ಈ ಲೋಟ ತಯಾರಾಯಿತು? ಪ್ಲಾಸ್ಟಿಕ್ ಇಟ್ಕೊಂಡೇ ತಯಾರಾಯಿತು. ತಯಾರಾದ ನಂತರ ಯಾವುದಾಗೇ ಉಳಿದು ಬಿಡುತ್ತದೆ, ಪ್ಲಾಸ್ಟಿಕ್ ಆಗೇ ಉಳಿದು ಬಿಡುತ್ತದೆ. ಮತ್ತು ಪ್ಲಾಸ್ಟಿಕ್ ಆಗೇ ನಿಂತಿರುತ್ತದೆ. ಕೊನೆಗೆ ಆಕಾರ ತೆಗೆದಿರುವಾಗ ಏನಾಗುತ್ತದೆ? ಆಕಾರವನ್ನು ದಾಟಿರುವಾಗ, ಆಕಾರವನ್ನು ದಾಟಿಬಿಟ್ಟರೆ ಕೊನೆಗೆ ಯಾವುದಾಗೇ ಉಳಿದು ಬಿಡುತ್ತದೆ. ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಈ ಲೋಟ ತನ್ನ ಲೋಟ ಹುಟ್ಟುವಾಗ, ಲೋಟ ಇರುವಾಗ, ಲೋಟ ಕೊನೆಗೆ ಉಳಿದು ಬಿಡುವಾಗ, ಅಂದರೆ
ಮುಗಿದು ಬಿಡುವಾಗ ಯಾವ ಸ್ವರೂಪವನ್ನೇ ಆಗೇ ಇದ್ದು ಬಿಡುತ್ತದೋ ಯದ್ ಆತ್ಮತ. ಆತ್ಮತ ಅಂದರೆ ಸ್ವರೂಪತ್ವಂ, ಆತ್ಮತ ಅಂದರೆ ಆತ್ಮತ್ವಂ. ಆತ್ಮತ್ವಂ ಆತ್ಮತ್ವ, ಆತ್ಮತ ಎರಡೂ ಒಂದೇ. ಮನುಷ್ಯತ್ವಂ ಮನುಷ್ಯತ, ಮಾನವತ್ವಂ ಮಾನವತ ಎರಡೂ ಒಂದೇ. ತ್ವಾತ ಎರಡಕ್ಕೆ ಒಂದೇ. ತ್ವತಲೌ ತಸ್ಯ ಭಾವ ತ್ವತಲೌ ಎರಡಕ್ಕೆ ಒಂದೇ ಅಂದರೆ ಅರ್ಥ ಒಂದೇ, ಪ್ರತ್ಯಯಗಳು ಬೇರೆ ಅಷ್ಟೇ. ಅದರಿಂದ ಆತ್ಮತ ಅಂದರೆ ಆತ್ಮತ್ವ, ಆತ್ಮ ಅಂದರೆ ಸ್ವರೂಪ, ಸ್ವರೂಪತ್ವಂ ಸ್ವರೂಪತ ಎರಡೂ ಒಂದೇ. ಅಂದರೆ ಸ್ವರೂಪತ ಅಂದರೆ ಆ ಸ್ವರೂಪವಾಗಿ ಇರುವುದು. ತಸ್ಯ ಭಾವ, ಇಲ್ಲಿ ವ್ಯಾಕರಣ ಚೆನ್ನಾಗಿ ಉಪಯೋಗವಾಗ್ತದೆ. ಅದಾಗಿ ಇರುವುದಕ್ಕೆ ಸುವರ್ಣವಾಗಿ ಇರುವುದಕ್ಕೆ ಸುವರ್ಣತ್ವಂ ಹೇಳ್ತೀವಿ. ಸುವರ್ಣತ್ವಂ ಅಂದರೆ ಏನು? ಸುವರ್ಣತ ಅಂದರೆ ಸುವರ್ಣವಾಗಿ ಇರುವುದು, ಅದಾಗಿ ಇರುವುದು. ಸಂಸ್ಕೃತದಲ್ಲಿ ತಸ್ಯ ಭಾವ ಹೇಳ್ತಾರೆ, ಅದಾಗಿ ಇರುವುದು. ಮನುಷ್ಯತ್ವಂ ಅಂದರೆ ಮನುಷ್ಯನು. ತ್ವಾ ಪ್ರತ್ಯಯಕ್ಕೆ ಏನರ್ಥ? ತ್ವಾ ಪ್ರತ್ಯಯಕ್ಕೆ ತಸ್ಯ ಭಾವ ಎಂದು ಪಾಣಿನಿ ಹೇಳ್ತಾನೆ. ತಸ್ಯ ಭಾವ ಅಂದರೆ ಅದು ಆಗಿ ಇರುವುದು, ಅದೇ ಆಗಿ ಇರುವುದು. ಅಂದರೆ ಮನುಷ್ಯನು ಆಗಿ ಇರುವುದು ಮನುಷ್ಯತ್ವ. ಹಾಗೆ ಚಿನ್ನ ಆಗಿ ಇರುವುದು ಸುವರ್ಣವಾಗಿರುವುದನ್ನು ಸುವರ್ಣತ್ವಂ ಹೇಳ್ತೀವಿ. ಮಣ್ಣಾಗಿ ಇರುವುದನ್ನು ಮೃತ್ತಿಕಾತ್ವಂ ಹೇಳುತ್ತೀವಿ. ಹಾಗೆ ಇದು ಆತ್ಮತ ಅಂದರೆ ಆ ಸ್ವರೂಪವಾಗಿರುವುದು. ಅಂದರೆ ಒಂದು ಪದಾರ್ಥ ಯಾವುದೇ ತೋರುವ ಪದಾರ್ಥವೆಲ್ಲ, ಪ್ರಾಣಿಯಾಗಲಿ, ಪ್ರಾಣಿ ಅಂದರೆ ಜೀವನಾಗಲಿ ಚೇತನವಾಗಲಿ ಜಡವಾಗಲಿ, ಜೀವಚೇತನಗಳು ತೋರುವ ಆಕಾರಗಳೆಲ್ಲ ಪ್ರಪಂಚ ಅಂದರೆ ಒಟ್ಟು ಪ್ರಪಂಚ ತಾನು ಹುಟ್ಟುವಾಗ ಯಾರಿಂದ ಹುಟ್ಟುತ್ತದೆ, ನಿಂತಿರುವಾಗ ಯಾವುದಾಗಿ ನಿರುತ್ತದೆ, ಮತ್ತು ಲಯವಾದಾಗ ಯಾವುದಾಗೆ ಉಳಿದು ಬಿಡುತ್ತದೆ. ಅಂದರೆ ಈ ಮೂರು ಹಂತಗಳಲ್ಲಿ ಯಾವುದಾಗಿರುವುದು ಬಿಡಲ್ಲವೋ ಅದು ಅರ್ಥ ನೋಡಿ. ಯದ್ ಆತ್ಮತಾಂ ನ ಜಹತಿ, ಆತ್ಮತಾಂ ನ ಜಹತಿ ಸಂಸ್ಕೃತ ನೋಡಿ. ಆತ್ಮತ ಅಂದರೆ ಯಾವುದಾಗಿ ಇರುವುದು ಬಿಡಲ್ಲವೋ. ಚಿನ್ನದಿಂದ ಹುಟ್ಟಿರುವ ಆಭರಣ ಹುಟ್ಟುವಾಗ ಚಿನ್ನವಾಗಿ ಇಡುವುದು ಬಿಡುತ್ತದೆ. ಅಂದರೆ ಚಿನ್ನವಾಗುವುದನ್ನು ಬಿಟ್ಟು ಇನ್ನೇನಾದರೂ ಆಗುತ್ತದೆ. ಹುಟ್ಟುವಾಗ ಚಿನ್ನದಿಂದ ದೂರವಾಗಿ ಹೋಗ್ತದೆ, ಚಿನ್ನಗಿಂತ ಬಿಡಿಯಾಗುತ್ತದೆ. ಹುಟ್ಟುವಾಗ ಚಿನ್ನವನ್ನು ಬಿಡಲ್ಲ, ಚಿನ್ನದಿಂದ ಬಿಟ್ಟು ಇನ್ನೊಂದು ಆಗಲ್ಲ, ಇನ್ನೊಂದು ಬದಲಾಯಿಸಲ್ಲ. ಒಂದು ಚೂರು ಚಿನ್ನಕ್ಕಿಂತ ಇನ್ನೊಂದು ಅಲ್ಲಿ ಇಲ್ಲವೇ ಇಲ್ಲ. ಹುಟ್ಟುವಾಗ, ಹುಟ್ಟಿದ ನಂತರ ಎಷ್ಟೊತ್ತಿರುತ್ತದೋ ಇರುವಾಗ ಚಿನ್ನವಾಗಿರುವುದನ್ನು ಕಲ್ಕೊಳ್ತದೆ. ಮತ್ತು ಕೊನೆಗೂ ಅದು ಲಯವಾದಾಗ ಚಿನ್ನವಾಗಿರುವುದನ್ನು ಕಲ್ಕೊಳ್ತದೆ. ಹಾಗೆಯೇ ಯಾವುದಾಗಿ ಇರುವುದನ್ನು ಕಲ್ಕೊಳ್ಳಲ್ಲವೋ ಹುಟ್ಟುವಾಗ, ತೋರುವಾಗ, ಮತ್ತೆ ಲಯವಾದಾಗ. ಈ ಮೂರು ಹಂತಗಳಲ್ಲಿ, ಈ ಮೂರು ಕೋಣಗಳಲ್ಲಿ ನೋಡಿದಾಗ ಯಾವ ವಸ್ತುವು ಯಾವ ಸ್ವರೂಪವನ್ನು ಕಲ್ಕೊಳ್ಳಲ್ಲವೋ, ಅದಾಗಿ ಇರುವುದು ಬಿಡಲ್ಲವೋ, ಅದನ್ನು ಹೇಗೆ ಅನುವಾದ ಮಾಡೋದು? ತದಾತ್ಮತಾಂ ನ ಜಹತಿ, ಅದ ಚಿನ್ನ ಆಗಿ ಇರುವುದನ್ನು ಬಿಡಲ್ಲವೋ ಅದು ಅಂದರೆ ಆ ಚಿನ್ನ ಇದರ ಸ್ವರೂಪ, ಇದರ ಬ್ರಹ್ಮ ಅಂದರೆ ಸ್ವರೂಪ. ಈಗ ಪ್ಲಾಸ್ಟಿಕ್ನಿಂದ ಹುಟ್ಟಿರುವ ಲೋಟ ಹುಟ್ಟುವಾಗ ಪ್ಲಾಸ್ಟಿಕ್ ಆಗಿರುವುದು ಬಿಡಲ್ಲ, ಸ್ಥಿತಿಯಾಗಿರುವಾಗ ಪ್ಲಾಸ್ಟಿಕ್ ಆಗಿ ಬಿಡಲ್ಲ, ಲಯವಾದಾಗ ಪ್ಲಾಸ್ಟಿಕ್ ಆಗಿ ಬಿಡಲ್ಲ. ಈ ಮೂರು ಹಂತಗಳಲ್ಲಿ ಪ್ಲಾಸ್ಟಿಕ್ ಆಗಿರುವುದು ಬಿಡಲ್ಲ, ಅದರಿಂದ ಪ್ಲಾಸ್ಟಿಕೇ. ಮತ್ತು ಇದು ಏನು ಅಂದರೆ ಇದು ಸುಮ್ಮನೆ ತೋರಿಕೆ ಹೆಸರೇ ಹೊರತು ಅಲ್ಲೇನಿಲ್ಲ. ಪ್ಲಾಸ್ಟಿಕ್ಗೆ ಇನ್ನೊಂದು ಹೆಸರಿಟ್ಟಿದ್ದೀವಿ, ಅಲ್ಲಿ ಏನಿಲ್ಲ, ಅದು ನಿಜವಾಗಿ ಪ್ಲಾಸ್ಟಿಕ್ಕೇ. ಹೀಗೆ ದೃಷ್ಟಿಯನ್ನು ಆಕಾರದಿಂದ ಬಿಡಿಸಿ ಅದರ ಸ್ವರೂಪ ಕಡೆಗೆ ತಿರುಗಿಸಬೇಕು. ದೃಷ್ಟಿಯನ್ನು ತೋರುವ ಆಕಾರದಿಂದ ಬಿಡಿಸಿ ತೋರುವ ಆಕಾರವನ್ನು ತನ್ನಲ್ಲಿ ಒಳಗೊಂಡು ನುಂಗಿಬಿಟ್ಟು, ತೋರುವ ಆಕಾರವನ್ನು ಒಳಗೊಂಡು ನುಂಗಿಬಿಟ್ಟಿದೆ, ಯಾವುದು ನುಂಗಿಬಿಟ್ಟಿದೆಯೋ ತನ್ನಲ್ಲಿ ಒಳಗೊಂಡಿದೆಯೋ ಆ ಕಡೆಗೆ ದೃಷ್ಟಿ ತಿರುಗಿಸಬೇಕು ಅಲ್ಲವೇ? ಆಭರಣದ ಅಂಚು ಎಲ್ಲಿ? ಆಭರಣಕ್ಕೆ ಆಕಾರ ಇದೆ, ಆಕಾರ ಅಂಚು ಏನು? ಅಂಚು ಅಂದ್ರೇನು? ಅದು ಮುಗಿದು ಹೋಗುವುದು. ಆಕಾರ ಮುಗಿದಾಗ ಏನು ಇರುತ್ತದೆ? ಚಿನ್ನ ಇರುತ್ತದೆ ಅಲ್ಲವೇ? ಆಕಾರ ಮುಗಿದು ಹೋಗುವುದು ಎಲ್ಲಿ? ಚಿನ್ನ. ಆಕಾರ ಹುಟ್ಟುವಕ್ಕೆ ಮುಂಚೆ ಏನಿತ್ತು? ಆಕಾರ, ಆಭರಣದ ಆಕಾರ ಹುಟ್ಟುವಕ್ಕೆ ಮುಂಚೆ ಯಾರಿದ್ದರು? ಚಿನ್ನ ಇತ್ತು.
ಅದು ಮುಗಿದು ಹೋದರೆ ಎಲ್ಲಿ ಮುಗಿದು ಹೋಗುತ್ತದೆ? ಚಿನ್ನದಲ್ಲಿ. ನೀವು ಅಲೆ ನೋಡಿ, ಅಲೆ ಆಕಾರ ತಯಾರಾಗುವಕ್ಕೆ ಮುಂಚೆ ಯಾರಿದ್ದರು? ನೀರಿತ್ತು. ಮತ್ತು ಆಕಾರ ಮುಗಿದು ಹೋದಾಗ ಯಾರಾಗಿ ನಿಂತಿರುತ್ತದೆ? ನೀರಾಗಿ ನಿಂತಿರುತ್ತದೆ. ಅಂದರೆ ಅರ್ಥವೇನು? ಚಿನ್ನದ ಅಂಚು, ಅಲೆಯ ಅಂಚುಗಳು ಯಾವುದು? ಅಲೆಯ ಈ ಅಂಚು ನೋಡಿ, ಈ ಅಂಚು ನೋಡಿ. ಶುರುವಾಗುವಾಗ ಏನಿತ್ತು? ನೀರು. మరి ಈ ಅಂಚು ಎಲ್ಲಿದೆ? ಅಂಚು ಅಂದರೆ ಇದು ನೋಡಿ, ಟೇಬಲ್ ಮುಗಿಯುವುದು ಎಲ್ಲಿ? ಖಾಳಿ ಆಗುತ್ತದೆ. ಖಾಳಿ ಅಂದರೆ ಆಕಾಶದಲ್ಲಿ ಮುಗಿದು ಹೋಗುತ್ತಾ ಇದೆ. ಇದು ಆಕಾಶದಿಂದ ಶುರುವಾಗ್ತಾ ಇದೆ, ಇದು ಆಕಾಶದಲ್ಲಿ ಮುಗಿದು ಹೋಗುತ್ತಾ ಇದೆ. ಅಂದರೆ ಅಲೆ ನೀರಿನಿಂದ ಶುರುವಾಗ್ತಾ ಇದೆ, ನೀರಿನಲ್ಲಿ ಮುಗಿದು ಹೋಗುತ್ತಾ ಇದೆ. ಅಂದರೆ ಅದರ ಅಂಚು ಎಲ್ಲಿ ಆಗ್ತದೆ ಅಂದರೆ, ಅಂಚು ಅಂದರೆ ಏನು? ನೀವು ನೀರು ನೋಡಿದರೆ ಅಂಚಾಗ್ತದೆ. ನೀವು ಆಕಾರ ಬಿಟ್ಟು ನೀರು ನೋಡುವುದೇ ಅಂಚು ಅಲ್ಲ. ಇದು ನೀವು ಟೇಬಲ್ ನೋಡ್ತಾ ಇದ್ದೀರಿ, ಇನ್ನು ಇಲ್ಲಿ ಏನಿದೆ? ಟೇಬಲ್. ಇಲ್ಲಿ ಏನಿದೆ? ಟೇಬಲ್. ಇಲ್ಲಿ ಟೇಬಲ್, ಇಲ್ಲಿ ಟೇಬಲ್. ಅಂದರೆ ಒಂದು ಮರದ ಟೇಬಲ್ ಮಧ್ಯದಲ್ಲಿ ಕೈ ಇಟ್ಟು ನೋಡುತ್ತಾ ಇರಿ, ಟೇಬಲ್ ಮುಟ್ಟಿದರೆ ಟೇಬಲ್, ಇನ್ನೂ ಟೇಬಲ್, ಇನ್ನೂ ಟೇಬಲ್. ಅಂಚು ಅಂದರೆ ಅರ್ಥವೇನು? ಅಂಚು ಅಂದರೆ ಅರ್ಥವೇನು? ಟೇಬಲ್ ಮುಗಿದು ಇನ್ನೊಂದು ಕಂಡು ಬರಬೇಕಲ್ಲವೇ? ಟೇಬಲ್ ಮುಗಿದು ಇನ್ನೊಂದು ಕಂಡು ಬಂದರೆ ಅದನ್ನು ಅಂಚು ಹೇಳ್ತೀವಿ. ಆ ಮುಗಿದು ಹೋದುವಾಗ ಎಲ್ಲಿ ಮುಗಿದು ಹೋಗುತ್ತಾ ಇದೆ ಅಂದರೆ, ಇದು ಮುಗಿದು ಹೋಗಿ ಇನ್ನೊಂದು ಶುರುವಾಗಬೇಕು. ಎಲ್ಲಿ ಮುಗಿದು ಹೋಗ್ತಾ ಇದೆ? ಟೇಬಲ್ ಮುಗಿದು ಹೋಗುವುದು ಆಕಾಶದಲ್ಲಿ ಮುಗಿದು ಹೋಗ್ತಾ ಇದೆ. ಅಲ್ಲೇ ಮುಗಿಯುವುದು ಎಲ್ಲಿ? ಅಲ್ಲೇ ಮುಗಿಯುತ್ತದೆ ನೀರಿನಲ್ಲಿ. ಹಾಗೆ ಚಿನ್ನ ಮುಗಿಯುತ್ತದೆ ನೀರಿನಲ್ಲಿ. ಚಿನ್ನ ಮುಗಿಯಿತು ಅಂದರೆ ನೀರು ಕಂಡು ಬಂತು ಅಲ್ಲ. ನೀರು ಕಂಡು ಬಂದಿಲ್ಲ, ಅಲೆನೇ ಕಂಡು ಬರ್ತಾ ಇದೆ ಅಂದರೆ ಅಲೆ ಮುಗಿಯಲಿಲ್ಲ ಅಲ್ಲವೇ? ನಿಮಗೆ ಅಲೆಯೇ ಕಂಡು ಬರುತ್ತಾ ಇದೆ ಅಂದರೆ ಮುಗಿಯಲಿಲ್ಲ. ಅಲೆ ಮುಗಿಯಿತು ಅಂದರೆ ಇನ್ನೊಂದು ಕಂಡು ಬರಬೇಕು, ಇನ್ನೊಂದೇನು? ನೀರು ಕಂಡು ಬರ್ತದೆ. ಹಾಗೆ ಅಲೆಯ ಮುಗಿದು ನೀರು ಕಂಡು ಬರುತ್ತದೆ. ಅಂದ್ರೇನು? ಅಲೆಯ ಆಕಾರ ಇರುತ್ತದೆ ನೋಡಿ, 4 ಸೈಡು ಆಕಾರ. ಅಲೆ ಇದ್ದರೆ 4 ಸೈಡು ಆಕಾರವನ್ನು ದಾಟಿ ಹೋಗಿ, 4 ಸೈಡು ಒಟ್ಟಿಗೆ ಹೋಗಿ, ಒಂದೊಂದು ಸೈಡ್ ಅಲ್ಲ. ಈ ವಸ್ತು ಇದ್ದರೆ ಈ ವಸ್ತುವಿನ 4 ಸೈಡ್ಸ್ ಅಂದರೆ 4 ಸೈಡ್ ಅಂದರೆ ಸುತ್ತು ಆಕಾರವನ್ನು ಒಟ್ಟಿಗೆ ದಾಟಿ ಎಲ್ಲಿಗೆ ಹೋಗ್ತೀರಿ? ನೀರಿಗೆ ಹೋಗ್ತೀರಾ ಅಲ್ಲವ? ಇದನ್ನು ದಾಟಿ ಹೋದರೆ ನೀರಿಗೆ ಹೋಗುತ್ತೀವಿ. ಯಾಕಂದರೆ ನೀರಿನಲ್ಲೇ ಅದು ಮುಳುಗಿ ಹೋಗುತ್ತದೆ ಆಕಾರ. ಅದರಿಂದ ಹುಟ್ಟುವುದು ಎಲ್ಲಿಂದ? ನೀರಿನಿಂದ ಹುಟ್ಟಿತು. ಮಡಿಕೆ ಮಣ್ಣಿನಿಂದಲೇ ಬಂತು. ಅಂದರೆ ಇದು ತೋರುವಕ್ಕೆ ಮುಂಚೆ ಮಣ್ಣಿತ್ತು. ಒಂದು ಸಣ್ಣ ಚಿಗುರು ಮೊಗ್ಗೆ ಮರದಿಂದ, ಮರ ಹೇಳ್ತಾರೆ ಕೊಂಬೆ, ಮರದ ಕೊಂಬೆಯಿಂದ ಒಂದು ಮೊಗ್ಗೆ ಹುಟ್ಟುವಕ್ಕೆ ಮುಂಚೆ ಏನಿತ್ತು? ಮೊಗ್ಗೆ ಆದರೂ ಚಿಗುರು ಆಗಲಿ, ಹುಟ್ಟುವಕ್ಕೆ ಮುಂಚೆ ಏನಿತ್ತು? ಕೊಂಬೆ ಅಲ್ಲವೇ? ಆ ಕೊಂಬೆಯಿಂದಲೇ ಹುಟ್ಟಿ ತೋರ್ಕೊಳ್ತದೆ, ಕೊಂಬೆಯಿಂದಲೇ ಹುಟ್ಟಿ ತೋರ್ಕೊಳ್ತದೆ ಹೊರತು ಆ ಮೊಗ್ಗ ಹೇಳ್ತಾರೆ, ಮೊಗ್ಗು ಬಡ್ಗೆ ಏನು ಹೇಳ್ತಾರೆ? ಮೊಗ್ಗು. ಆ ಮೊಗ್ಗು ಹುಟ್ಟುವಕ್ಕೆ ಮುಂಚೆ ಏನಿರುತ್ತದೆ? ಮರದ ಭಾಗ, ಆ ಮರನೇ ಇರುತ್ತದೆ. ಆ ಮರದಿಂದಲೇ ಕಂಡು ಬರುತ್ತದೆ. ಅಂದರೆ ಕಂಡು ಬರೋಕ್ಕೆ ಮುಂಚೆ ಏನಿತ್ತು? ಮರನೇ ಇತ್ತು. ಅದರಿಂದ ಕಂಡು ಬರುವುದು ಅಂದರೆ ಮರ ಬಿಟ್ಟು ಹೊರಗೆ ಹೋಗ್ತದೆ, ಮರದಲ್ಲೇ ಇದ್ದು ಬಿಡುತ್ತದೆ, ಮರವಾಗೇ ಇದ್ದಿರುತ್ತದೆ ಹೊರತು ಕೊಂಬೆ ಹಾಗೇ ಇರುತ್ತದೆ, ಕೊಂಬೆಯನ್ನು ಬಿಟ್ಟು ಹೋಗಲ್ಲ ಅಲ್ಲವೇ? ಮೊಗ್ಗೆ ಕಂಡು ಬರುವಾಗ ಆ ಮೊಗ್ಗೆ ನೋಡಿದರೂ ಕೊಂಬೆನೇ ಹೇಳ್ತೀವಿ, ಮರನೇ ಹೇಳ್ತೀವಿ. ಮರೆಯಾಗಿರುವುದು, ಮರ ಆಗಿ ಇರುವುದು ಬಿಟ್ಟು ಇನ್ನೊಂದು ಆಗುತ್ತದೆ. ಮೊಗ್ಗು ಹುಟ್ಟಿದಾಗ ಹುಟ್ಟುವಕ್ಕೆ ಮುಂಚೆ ಮರ ಇತ್ತು, ಹುಟ್ಟಿದ ನಂತರನೂ ಮರ ಹಾಗೆ ಇರುತ್ತದೆ. ಮೊಗ್ಗ ನಾಶವಾದಾಗೆ ಮತ್ತೆ ಆ ಮರದಲ್ಲೇ ಸೇರಿಕೊಂಡು ಬಿಡ್ತದೆ. ಆ ಮರದಲ್ಲಿ ಸೇರಿಕೊಳ್ಳುವುದಕ್ಕೆ ಉದಾಹರಣೆ ಅಲ್ಲಿ ಸಾಕಾಗಲ್ಲ, ಬೇರೆ ಕಡೆ ನೋಡಬೇಕಾಗ್ತದೆ. ಪ್ರತಿಯೊಂದು ಉದಾಹರಣೆಗೆ ತನ್ನ ಲಿಮಿಟ್ ಇರುತ್ತದೆ. ಲಿಮಿಟ್ ಇರುವಾಗ ನೋಡಿ, ಉದಾಹರಣೆಗೆ ಅನುಗುಣವಾಗಿ ಬ್ರಹ್ಮ ಇಲ್ಲ, ಬ್ರಹ್ಮಗೋಸ್ಕರ ಉದಾಹರಣೆ ಕೊಡ್ತಾ ಇದ್ದೀವಿ. ಉದಾಹರಣೆ ಎಷ್ಟರ ಮಟ್ಟಿಗೆ ಉಪಯೋಗವಾಗ್ತದೆ ಅಷ್ಟು ತಗೊಳ್ತೀವಿ, ಎಲ್ಲಿ ಉಪಯೋಗವಾಗಲು ಇನ್ನೊಂದು ಉದಾಹರಣೆ ತಗೊಳ್ತೀವಿ. ನೀವು ಉದಾಹರಣೆ ಮೇಲಿನಿಂದಲೇ ಬ್ರಹ್ಮ ಸ್ವರೂಪ ತೀರ್ಮಾನ ಮಾಡಬಾರದು. ಏಕೆಂದರೆ ಅದಕ್ಕಾಗಿ ಉದಾಹರಣೆ ಹೇಳಿದ್ದೀವಿ. ಈ ಉದಾಹರಣೆಗೆ ಅನುಗುಣವಾಗಿ ಬ್ರಹ್ಮ ತೀರ್ಮಾನ ಮಾಡಲ್ಲ. ಬ್ರಹ್ಮ ತಾನಾಗಿರುತ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯಕ ಉದಾಹರಣೆ ಸಹಾಯಕವೇ ಹೊರತು ಉದಾಹರಣೆನೇ ಬ್ರಹ್ಮ ಹೀಗಿರಬೇಕು ಎಂದು ಉದಾಹರಣೆ ತೀರ್ಮಾನ ಮಾಡ್ತಾ ಇಲ್ಲ. ಉದಾಹರಣೆ ಹೀಗಿದೆ, ಬ್ರಹ್ಮ ಹೀಗೆ ಇರಬೇಕು ಅಂತ ನೀವು ಯಾರು ಹೇಳುವುದಕ್ಕೆ? ಉದಾಹರಣೆ ಬ್ರಹ್ಮ ಇರಬೇಕೆಂದು ತೀರ್ಮಾನ ಮಾಡ್ತದೆ? ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ತಗೊಂಡಿದ್ದು ಎಷ್ಟು ಅಂಶ ಹೊಂದುತ್ತದೋ ಅಷ್ಟು ಅಂಶ ತಗೊಳ್ತೀವಿ. ಎಷ್ಟು ಅಂಶ ತಗೊಳ್ಳಲ್ಲ, ಉದಾಹರಣೆ ಬಿಡ್ತೀವಿ, ಇನ್ನೊಂದು ಉದಾಹರಣೆ ಸೇರಿಸ್ಕೊಳ್ತೀವಿ. ನೀರು ಅಲೆ ಮುಗಿಯುವಾಗ ಏನಾಗುತ್ತದೆ? ನೀರಾಗಿ ಬಿಡ್ತದೆ. ಹುಟ್ಟುವಕ್ಕೆ ಮುಂಚೆ ನೀರಾಗುತ್ತದೆ, ಮುಗಿದಾಗ ನೀರಾಗುತ್ತದೆ, ತೋರುವಾಗ ಏನಿರುತ್ತದೆ? ನೀರೇ ಇರುತ್ತದಲ್ಲ. ನೀವು ಆಕಾರದ ಕಡೆಗೆ ದೃಷ್ಟಿ ಬಿಟ್ಟರೆ ಆಕಾರದ ಒಳಗೆ
ಆಕಾರದ ಒಳಗಿನ ದೃಷ್ಟಿ ಇಟ್ಟರೆ ನೀರೇ ನೀರು. ಅದರಿಂದ ನೀರಾಗಿಡುವುದು ಬಿಟ್ಟಿಲ್ಲ, ನೀರಾಗಿರುವುದನ್ನು ಕಲ್ಕೊಂಡಿಲ್ಲ, ನೀರಾಗಿರುವುದನ್ನು ಬಿಟ್ಟಿಲ್ಲ. ಯಾವುದು 3 ಹಂತಗಳಲ್ಲಿ 3 ದೃಷ್ಟಿಕೋನಗಳಲ್ಲಿ ಯಾವುದಾಗಿರುವುದು ಬಿಡಲ್ಲವೋ ಅದು ತತ್ವ. ಈಗ ಜಗತ್ತನ್ನು ನಾವು ಆ ದೃಷ್ಟಿ ನೋಡಬೇಕು. ಈಗ ಸೈಂಟಿಸ್ಟ್ ನೋಡ್ತಾ ಇದೆ, ಈ ದೃಷ್ಟಿ ನೋಡ್ತಾ ಇದ್ದಾರೆ. ಸೈಂಟಿಸ್ಟ್ ವಸ್ತು ಇಟ್ಕೊಳ್ತಾರೆ, ಪದಾರ್ಥ, ಮಣ್ಣು ಇಟ್ಕೊಳ್ತಾರೆ. ಮಣ್ಣು ಅಂದರೆ ಏನು? ಇಂದ್ರಿಯಗಳಿಂದ ನೋಡ್ತಾರೆ. ಒಳಹೊಕ್ಕು ನೋಡು ಅಂದರೆ ಅರ್ಥವೇನು? ಒಳಹೊಕ್ಕು ನೋಡು ಅಂದರೆ ಅದನ್ನು ತುಂಡುಗಳಾಗಿ ಮಾಡಿದಾಗ ಸಣ್ಣ ತುಂಡು ನೋಡು ಹೇಳ್ತಾರೆ. ತುಂಡುಗಳಾಗಿ ಮಾಡುವುದು ಇಂದ್ರಿಯ ದೃಷ್ಟಿ ಅಲ್ಲವೇ? ಆಕಾರದ ಸೈಜು ಸಣ್ಣ ಪುಟ್ಟ ಹೇಳಿದ್ದರೆ ಹೊರತು ಅವರು ಆಕಾರ ದೃಷ್ಟಿಯಲ್ಲೇ ಇದ್ದಾರೆ. ಆಕಾರ ಅಂದರೇನು? ಕಣ್ಣಿಗೆ ಇಂದ್ರಿಯಗಳಿಗೆ ಕಂಡುಬರುವ ಆಕಾರ ದೃಷ್ಟಿಯಲ್ಲೇ ಇದ್ದಾರೆ. ನಾವು ಆಕಾರ ದೃಷ್ಟಿಯಲ್ಲ, ಅದರ ಸ್ವರೂಪ ದೃಷ್ಟಿಗೆ ಹೋಗಬೇಕು. ಅದಕ್ಕೋಸ್ಕರ ಆಕಾರವು ಮಣ್ಣಾಗೇ ಇರುತ್ತದೆ. ತೋರುವಾಗ ಮಣ್ಣು, ಹುಟ್ಟುವಾಗ ಮಣ್ಣು, ಕೊನೆಗೂ ಮಣ್ಣಾಗಿ ಉಳಿಯುವುದು. ಅಂದರೆ ಈ 3 ದೃಷ್ಟಿ 3ನಲ್ಲಿ ನಿಂತಿರಬಾರದು. ಈ 3 ಹೆಚ್ಚಿರಬಾರದು. ಈ 3ನಲ್ಲಿ ಏನಿದೆ ಅದು ನೋಡು. ಮಣ್ಣು 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 ಅಂದ್ರೇನು? 3 ಸಲ ಮಣ್ಣೇ ಕಂಡು ಬಂತು. 3 ಸಲ ಮಣ್ಣು ಕಂಡು ಬಂದರೆ 3 ವಸ್ತುಗಳಾಗಿ ಕಂಡು ಬರ್ತದೆ. ನೀವು ಒಂದು ಸಲ ನೋಡಿದ್ದೀರಿ, ಅವನೇ ಮನುಷ್ಯ. ಅವರು ಕುಳಿತಿರುವಾಗ ಮನುಷ್ಯ, ಅವರು ಬಂದು ನಿಂತಿದ್ದ, ಅವನು ಮನುಷ್ಯ. ಕುಳಿತಿದ್ದ, ಅವನು ಮನುಷ್ಯ. ಮಲ್ಕೊಂಡ, ಮನುಷ್ಯ. ನೀವು 3 ಸಲ ನೋಡಿದ್ದು ಅವನೇ ಆದರೆ 3 ಮನುಷ್ಯರು ಎಂದು 3 ಇಟ್ಕೊಂಡು ನೋಡ್ತೀರಾ, ಅಥವಾ ಈ 3ರಲ್ಲಿ ಅವನೇ ಆಗುವುದರಿಂದ ಒಟ್ಟು ಅವನೇ ಎಂದು 3 ಬಿಟ್ಟು ಬಿಡ್ತೀರಾ? 3 ದಾಟಿ ನೋಡ್ತೀರಾ ಅಲ್ಲವೇ? ನಿಂತಿದ್ದಾನೆ, ಕುಳಿತಿದ್ದಾನೆ, ಮಲಗಿದ್ದಾನೆ. ಮೊದಲು ಮನುಷ್ಯ ನಿಂತಿದ್ದಾಗ ಯಾರೋ, ಕುಳಿತಿದ್ದಾಗ ಯಾರೋ, ನಿಂತಿದ್ದಾಗ ಯಾರೋ, 3ರಲ್ಲಿ ಒಬ್ಬನೇ ಆದರೆ ದೃಷ್ಟಿ ಒಬ್ಬನೇ ಕಡೆ ಹೋಗಿ ಈ 3 ತಪ್ಪು. ತಪ್ಪಂದರೇನು? ಮನುಷ್ಯ ಒಬ್ಬನೇ ಆಗಿದ್ದರೆ 3 ವಿಂಗಡಿಸುವುದು ತಪ್ಪು ಎಂದು ತಿಳ್ಕೊಳ್ತೀವಿ. 3 ವಿಂಗಡಿಸುವುದು ತಪ್ಪು. ಏಕೆಂದರೆ ವಿಂಗಡಿಸಕ್ಕಾಗುತ್ತಾ ಇಲ್ಲ. ನೀವು ವಿಂಗಡಿಸಿದರೂ ಅದೇ, ವಿಂಗಡಿಸದಿದ್ದರೂ ಅದೇ ಕಂಡು ಬರುವಾಗ ವಿಂಗಡಕ್ಕೇನು ಅರ್ಥ? ವಿಂಗಡವೇ ಅರ್ಥವಿಲ್ಲದಾಯಿತು. ಹಾಗೆ ನೋಡಬೇಕು. ವಿಂಗಡ ಅವ್ರು ನಿಂತಿರುವಾಗ ಒಬ್ಬನು, ಕುಳಿತಿರುವಾಗ ಒಬ್ಬನು, ಮಲಗಿರುವಾಗ ಒಬ್ಬನು. ಏನಪ್ಪ, ನಿಮಗೆ 3 ಕಂಡು ಬರ್ತಾ ಇದ್ದಾರೆ? ನಿಮಗೆ 3 ಕಂಡು ಬರದಿದ್ದರೆ 3 ಹಂತಗಳನ್ನು 3 ಏಕೆ ಮಾಡಿದ್ದಿ? ನೀವು ಒಬ್ಬರೇ ಕಂಡು ಬರುತ್ತಾ ಇದ್ದರೆ 3 ವಿಂಗಡಿಸ್ತಾ ಇಲ್ಲ. ಅಂದರೆ 3 ವಿಂಗಡ ತಪ್ಪಾಗ್ತಾ ಇದೆ ಅಲ್ಲವೇ? ಇದೇನು ಅಂದರೆ ಕೈ, ಇದೇನು ಕೈ, ಇದೇನು ಕೈ. 3 ಕೈಗಳಿವೆಯಾ? ಯಾರಾದರೂ ವಿಂಗಡಿಸಿದರೆ ಏನು ಮಾಡ್ತೀವಿ? ಇದೇನು, ಹೀಗೆ ನೋಡ್ತೀವಿ. ಇದೇನು ಕೈ, ಇದೇನು ಕೈ, ಇದೇನು ಕೈ. ನಿಮಗೆ 3 ಕೈಗಳಿವೆಯಾ? ಅದೇನಪ್ಪ ಒಂದೇ ಕೈ ಅಂದರೆ? ನಾನು ಹೇಳಿದ್ದೀನಿ ನೋಡಿ, ಇದೇನು ಕೈ, ಇದು ಕೈ, ಇದು ಕೈ. 3 ಕೈಗಳಾಯಿತು. ಈ ವಿಂಗಡವನ್ನು ಒಪ್ತಾರ? ಇವನು ಹೇಳ್ತಾನೆ, ಹೌದು ನಾನು 3 ಸಲ ಕೇಳಿದ್ವಿ, ನೀವು 3 ಸಲ ನೋಡಿದ್ದೀನಿ, ನೀವು 3 ಹೇಳಿದ್ವಿ, 3 ಕೈಗಳು. ಹೀಗೆ ವಿಂಗಡಿಸಿದ್ದರೆ ಏನು ಮಾಡ್ತೀವಿ ಅದಕ್ಕೆ? ಅಂದರೆ 3 ವಿಂಗಡಕ್ಕೆ ಏನದು ಇಟ್ ಡಸಂಟ್ ಅಲೌ ಅದು ಹೇಳ್ತಾರೆ. 3 ವಿಂಗಡಕ್ಕೆ ಅವಕಾಶ ಕೊಡದಂಥ ಒಟ್ಟು. ಆ ಒಟ್ಟು ಹೇಗಿದೆ ಅಂದರೆ, ಆ ಒಂದು ಹೇಗಿದೆ ಅಂದರೆ, ಆ ಒಂದನ್ನೇ ನೀವು 3 ನೋಡ್ತಾ ಇದ್ದೀರಿ. 3 ನೋಡುವುದಂದರೆ 3 ಆಗಿಬಿಟ್ಟಿತು ಅಂತ ಅರ್ಥ ಅಲ್ಲ. ಒಂದನ್ನೇ 3 ಕೋನಗಳಲ್ಲಿ 3 ಹಂತಗಳಾಗಿ 3 ಸಲ ಆಗಿ 3 ಕೋಣಗಳು ಹೇಳಬಹುದು, 3 ಹಂತಗಳು ಹೇಳಬಹುದು, 3 ಸಲ ಹೇಳಬಹುದು. ಅದನ್ನೇ 3 ಸಲ ಎಂದು ಹೇಳಬಹುದು. ನೀವು ಏನು 3 ಮಾಡಿದ್ದರೂ ಒಂದನ್ನೇ 3 ಕಲ್ಪಿಸ್ತಾ ಇದ್ದೀರಿ. 3 ಕಲ್ಪನಾ ಒಂದಾಗಿಡುವುದು ಬಿಡುತ್ತಾ ಇಲ್ಲ. ಇದು 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 ಅಂದರೆ ನೀವು 3 ಸಲ ಎತ್ತೆತ್ತಿ ತೋರಿಸಿದ್ದರೆ ಕೈಯಾಗಿರುವುದು ಬಿಟ್ಟಿತ, ಕೈಯಾಗಿ ಇರುವುದು ಬಿಟ್ಟಿತ. ಇದು ಕೈ, ಇದು ಅದೇ ಕೈ, ಇನ್ನೊಂದು ಕೈ ಅಲ್ಲ, ಇದು ಅದೇ ಕೈ. ಇದೊಂದು ಕೈ, ಇದೊಂದು ಕೈ, ಇದೊಂದು ಕೈ. ನಾನು 3 ಸಲ 3 ಜಾಗದಲ್ಲಿಟ್ಟರೆ 3 ಕೈಗಳು ಅಂತ ಅವರು ಹೇಳ್ತಾರೆ. ಈಗ ಗೊತ್ತಾಯಿತು 3 ಕೈಗಳು ಎಂದು. ನೀವು ಹೇಳ್ತೀರಿ ತಪ್ಪು, 3 ಕೈಗಳು ತಪ್ಪು. ಏಕೆ ತಪ್ಪು? ನಾನು 3 ಸಲ ಮುಟ್ಟಿ ಹೇಳಿದೆ, ನೀವು 3 ಸಲ ಕೈ ಹೇಳಿದೆ. 3 ಕೈಗಳು ಏಕೆ ಆಗಲ್ಲ? ಏಕೆಂದರೆ ನೀವು 3 ಸಲ ಮುಟ್ಟಿದ್ದಾಗಲೂ ಒಂದನ್ನೇ ಮುಟ್ಟುತ್ತಾ ಇದ್ದೀವಿ. ಮೊದಲನೇ ಸಲ ಯಾವುದನ್ನು ಮುಟ್ಟಿದಾಗ ನನ್ನ ಕೈ ಹೇಳಿದ್ದೀನೋ, ನೀವು 2ನೇ ಸಲ ಮುಟ್ಟಿದ್ದಾಗ ಅದೇ ಕೈಯನ್ನು ಮುಟ್ಟುತ್ತಾ ಇದ್ದೀಯಾ, ಇನ್ನೊಂದನ್ನು ಮುಟ್ಟುತ್ತಾ ಇದ್ದೀಯಾ?
ನೀವು 3 ಸಲ ಮುಟ್ಟಿದ್ದರೂ ಮುಟ್ಟಿದ ವಸ್ತು ಒಂದೇ ಆಯಿತು. ನೋಡಿ, ನೀವು ಮುಟ್ಟುವ ಕೆಲಸ 3 ಸಲ ಆಗುತ್ತಾ ಇದೆ, ಸ್ಪರ್ಶ 3 ಆಗುತ್ತಾ ಇದೆ. ಯಾವುದನ್ನು ಸ್ಪರ್ಶ ಮಾಡುತ್ತಾ ಇದೆಯೋ ಅದು ಒಂದಾಗ್ತಾ ಇದೆ. ಅದು ನೋಡಿ, ನಿಮ್ಮ ಸ್ಪರ್ಶ 3 ಆಗುತ್ತಾ ಇದೆ, ವಸ್ತು ಒಂದಾಗ್ತಾ ಇದೆ. ಅದು ವ್ಯತ್ಯಾಸ ನೋಡಿ. ನಿಮ್ಮ ಸ್ಪರ್ಶ ಇದು 1ನೇ ಸ್ಪರ್ಶ, 2ನೇ ಸ್ಪರ್ಶ, 3ನೇ ಸ್ಪರ್ಶ. ಸ್ಪರ್ಶಗಳು 3 ಆದರೂ ಯಾವುದನ್ನು ಸ್ಪರ್ಶ ಮಾಡುತ್ತಾ ಇದೆಯೋ ಅದು ಒಂದೇ ಆಗ್ತಾ ಇದೆ. ಅದರಿಂದ ಆ ಒಂದು ಕಡೆಯಿಂದ 3 ಇಲ್ಲ. ನೀವು 3 ವಿಂಗಡ ಕಲ್ಪನಾ ಅಂದರೆ ಅರ್ಥವೇನು? ಒಂದೇ ಅಂತ ಅರ್ಥ. ಕಲ್ಪನಾ ಅಂದರೆ ಅರ್ಥವೇನು? ನಾವು ಕಲ್ಪಿಸಿದಾಗ 3 ಆಯ್ತಲ್ಲ, ಯಾರೋ ಹೇಳ್ತಾರೆ. ಕಲ್ಪಿಸಿದಾಗ 3 ಅಂದರೆ ಇಲ್ಲ ಎಂದರ್ಥ. ಕಲ್ಪನಾ ಅಂದರೆ ಏನು? ಕಲ್ಪನಾ ಅಂದರೆ 3 ಆಗಿ ಮಾಡಿದ್ದೇವೆ ಎಂದರ್ಥವ. ಕಲ್ಪನಾ ಮಾತಿಗೆ 3 ಆಗಿ ಕಲ್ಪಿಸಿದ್ದೇವೆ ಅಂದರೆ 3 ಆಗಿ ಇವೆ ಎಂದ ಅರ್ಥ ಅಲ್ಲ. 3 ಆಗಿ ಕಲ್ಪಿಸಿದ್ದೇವೆ ಅಂದರೆ ಒಂದನ್ನೇ 3 ಎಂದು ತಪ್ಪಾಗಿ ನೋಡ್ತಾ ಇದ್ದೇವೆ ಎಂದ ಅರ್ಥ. ಕಲ್ಪನಾ ಅಂದರೆ ಅರ್ಥವೇನು? ಇದು ಸ್ವಲ್ಪ ನಮ್ಮ ವೇದಾಂತ ಭಾಷೆಯೂ ಗೊತ್ತಾಗಲಿ ಎಂದು ಇದೇ ಉದಾಹರಣೆ ಬಿಡಿಸಿ ಹೇಳ್ತಾ ಇದ್ದೀನಿ. ಏಕೆಂದರೆ ತತ್ವ ನೋಡುವಾಗ ಈ ದೃಷ್ಟಿ ಇಟ್ಕೊಳ್ತಾ ಇಲ್ಲ ಜನರು. 3 ಎಂದು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ತತ್ವ ಅರ್ಥವಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಉದಾಹರಣೆಯಲ್ಲಿ ಅರ್ಥವಾದರೆ ನಿಮ್ಗೆ ಅರ್ಥ. ಕಲ್ಪಿಸಿದ್ದೇವೆ ಅನ್ನೋದು, ಕಲ್ಪಿಸಿದ್ದೀವಲ್ಲ 3 ಆಯಿತು ಹೇಳ್ತಾರೆ. ಕಲ್ಪನಾ ಅಂದರೆ ಒಂದನ್ನೇ 3 ಸಲ ಹೇಳ್ತಾ ಇದ್ದೀವಿ, 3 ಆಗಲಿಲ್ಲ ಎಂದು ಅರ್ಥ. ಕಲ್ಪನಾ ಅಂದರೆ 3 ಮಾಡಿದ್ದೇವೆ ಎಂದು ಅರ್ಥ ಅಲ್ಲ. ಅದು ನೋಡಿ, ಅದರಿಂದ ಒಂದನ್ನೇ 3 ಸ್ಪರ್ಶಗಳು 3 ಸಲ ಒಂದನ್ನೇ ಸ್ಪರ್ಶ ಮಾಡಿದ್ದರೆ 3 ವಸ್ತುಗಳಾಗಲ್ಲ. 3 ಸಲ ಅದನ್ನೇ ಮುಟ್ಟುತ್ತಾ ಇದ್ದೀವಿ. ನೋಡಿ, ಉದಾಹರಣೆಗೆ ಈಗ ಇದು 1, ಇದು 2, ಇದು 3 ಮುಟ್ಟಿದರೆ 3 ಆಯಿತಾ? 1, 2, 3 ಅದೇ ಜಾಗದಲ್ಲಿ 3 ಸಲ ಹುಟ್ಟಿದ್ದರೆ 3 ಹೇಗೆ ಆಗಲ್ಲವೋ, ಬೇರೆ ಜಾಗದಲ್ಲಿ 3 ಸಲ ಹುಟ್ಟಿದ್ದರೂ 3 ಆಗಲ್ಲ. ಒಂದೇ ಜಾಗದಲ್ಲಿ 1, 2, 3 ಒಂದೇ ಜಾಗದಲ್ಲಿ 3 ಸಲ ಹುಟ್ಟಿದ್ದರೆ 3 ಹೇಗೆ ಆಗಲ್ಲವೋ, ಹಾಗೆ ಇಲ್ಲೊಂದು ಮುಟ್ಟಿದ್ದರೆ 3 ಆಗಲ್ಲ. ಏಕೆ? 3 ಸಲ ಮುಟ್ಟಿದ್ದೀವಲ್ಲ, 3 ಸಲ ಮುಟ್ಟಿದ್ದರೂ ಅದನ್ನೇ ಮುಟ್ಟಿದ್ದೀವಿ. ಹಾಗೆ మరి 3 ಅಂದರೆ ಏನು? మరి ಒಂದೇ ಆಗಿದ್ದರೆ ನನಗೆ 3 ಏಕೆ ಅನಿಸುತ್ತಾ ಇದೆ? ನೀವು 3 ಸಲ ಎಂಬುದು ಮತ್ತೆ ಬಿಡಿಸಿ ನೋಡ್ತಾ ಇದ್ದೀವಿ. ಈ ಬಿಡಿಸಿ ನೋಡುವ ಬಗೆಯಲ್ಲಿ ವ್ಯತ್ಯಾಸವೇ ಹೊರತು ಇರುವ ಬಗೆಯಲ್ಲಿ ವ್ಯತ್ಯಾಸ ಅಲ್ಲ. ಇದು ಅಧ್ಯಾಸವನ್ನು ತೆಗೆದು ಅಪವಾದ ಮಾಡುವುದು ಹೇಗೆ ಅನ್ನೋದು ಹೇಳ್ತಾ ಇದ್ದೀನಿ. ಈ ಅಪವಾದ ಮಾಡೋಕ್ಕಾಗ್ತಾ ಇಲ್ಲ ಜನ. 3 ಅಂತ ಇಟ್ಕೊಳ್ತಾ ಇದ್ದಾರೆ. ಅದು ಬಿಡ್ತಾ ಇಲ್ಲ ಜನರಿಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದು ಹೇಗೆ ಬಿಡಿಸಬೇಕು. 3 ಸಲ ಲೆಕ್ಕ ಮಾಡಿದ್ದು ನೀವು ಬಿಡಿಸಿ ಅದನ್ನೇ ಮುಟ್ಟುತ್ತಾ ಇದ್ದೀವಿ. ಹಾಗೆ ಸೃಷ್ಟಿ ಅಂದರೆ, ಸೃಷ್ಟಿ ಎಂಬುದಾದ ಯಾವ ಚಿನ್ನವನ್ನು ನೋಡ್ತಾ ಇದ್ದೀವೋ ಸ್ಥಿತಿಯನ್ನು ಅದೇ ಚಿನ್ನ ನೋಡ್ತಾ ಇದ್ದೀವಿ, ಲಯವನ್ನು ಅದೇ ಸ್ಥಿತಿ ನೋಡ್ತಾ ಇದ್ದೀವಿ. ಅಂದರೆ ಅರ್ಥವೇನು? ಚಿನ್ನದ ಕಡೆಯಿಂದ ಒಂದೇ. ಬರೀ ಸೃಷ್ಟಿಯೇನು ಒಂದು ದೃಷ್ಟಿ, ಸ್ಥಿತಿಯೇನು ಇನ್ನೊಂದು ದೃಷ್ಟಿ, ಲಯವೇನು ಇನ್ನೊಂದು ದೃಷ್ಟಿ. ನೀವು 3 ದೃಷ್ಟಿಗಳಿಂದ ಒಂದನ್ನೇ ನೋಡ್ತಾ ಇದ್ದೀವಿ. 3 ಸಲ ಸ್ಪರ್ಶ ಒಂದನ್ನೇ ಮಾಡ್ತಾ ಇದ್ದೀವಿ. ಅಂದರೆ ಏನು? ಈ 3 ಎಂಬುದು ಒಂದು ವಸ್ತುವಿಗೆ 3 ಕಲ್ಪನೆಗಳು. 3 ಕಲ್ಪನೆ ಕಲ್ಪಿತ ರೂಪಗಳೇ ಹೊರತು ಒಂದು ವಸ್ತುವಿನಲ್ಲಿ ಒಂದೇ. ಹೀಗೆ 3ರನ್ನು ದಾಟಿ 1ಕ್ಕೆ ಹೋಗಬೇಕು. 3ರನ್ನು ಇಟ್ಕೊಂಡೇ ನೋಡಿದ್ದರೆ 3 ಕಲ್ಪನಾ ಆಗುತ್ತಾ ಇದೆ. ಆ ಕಲ್ಪನದಲ್ಲೇ ಇದ್ದು ಬಿಟ್ಟರೆ 3 ಇದೆಯಲ್ಲ, 3 ಆಯ್ತಲ್ಲ ಅಂದರೆ ನೀವು 3ನಲ್ಲೇ ಇದ್ದು ಬಿಡ್ತೀವಿ. ಈ 3 ಸಲ ನೋಡಿದ್ದು ಒಂದೇ ಆಗುತ್ತಾ ಇದೆಯಲ್ಲವೇ? ನೀವು ಕೈ ಸೈಡ್ನಿಂದ ನೋಡು, 3 ಆಯಿತು, 3 ಅನಿಸಿತಾ? ನೀವು ಮುಟ್ಟಿದ್ದು 3 ಸಲ ಆದರೆ ಕೈ ಸೈಡ್ ಒಂದೇ ಆಯಿತು. ಹಾಗೆ ಆಭರಣ ಹುಟ್ಟಿತು ಅಂದರೆ ಅರ್ಥವೇನು? ಹುಟ್ಟುವುದು ಕೆಲಸ ಬೇರೆ. ಜನರು ಹೀಗೆ ತಿಳ್ಕೊಳ್ತಾರೆ, ತಪ್ಪು ತಿಳ್ಕೊಳ್ತಾರೆ. ಹುಟ್ಟುವುದು ಕೆಲಸ ಬೇರೆ, ಸ್ಥಿತಿ ಬೇರೆ, ಲಯ ಬೇರೆ. ಏಕೆಂದರೆ ಈ 3ಗಳನ್ನು ನೀವು ಒಂದು ನಂತರ ಒಂದು ಆಗುವ 3 ಘಟನೆಗಳು ಎಂದು ತಿಳ್ಕೊಳ್ತಾ ಇದ್ದೀರಿ. ಜನರು ತಪ್ಪು ತಿಳ್ಕೊಳ್ಳುವುದೇನೆಂದರೆ ಈ 3 ಕಾಲದಲ್ಲಿ ಆಗುವ ಘಟನೆಗಳು ಎಂದು ತಿಳ್ಕೊಂಡರು. ಮೊದಲು ಹುಟ್ಟುತ್ತದೆ, ಇದು ಒಂದು ಘಟನೆ. ನಂತರ ಅಂದರೆ ಕಾಲದಲ್ಲಿ ಇದಾದ ನಂತರ ಆಗುತ್ತದೆ ಸ್ಥಿತಿ, ಲಯ ಇದಾದ ನಂತರ ಆಗುತ್ತದೆ ಎಂದು 3 ಕಾಲದಲ್ಲಿ ಆಗುವ 3 ಘಟನೆಗಳು ಎಂದು ತಿಳ್ಕೊಂಡು ಬಿಟ್ಟರು. ಇದು ಒಂದು ತಪ್ಪು ತಿಳುವಳಿಕೆ. ಏನೆಂದರೆ 3 ಕಾಲದಲ್ಲಿ ಆಗುವುದಲ್ಲ, 3 ಘಟನೆಗಳು ಅಲ್ಲ. ನೋಡಿ, ಕಾಲ ತೆಗೆದು ಬಿಡು, ಇದು ಕ್ರಿಯಾ ತೆಗೆದು ಬಿಡು, 3 ದೃಷ್ಟಿಗಳು. 3 ಕಾಲಗಳು ಅಲ್ಲ. ಏಕೆಂದರೆ 3 ಕಾಲಗಳಂದರೆ ಲೌಕಿಕ ಘಟನೆ ಆಗುತ್ತದೆ. ಇಡೀ ಸೃಷ್ಟಿ ಲೌಕಿಕ ಘಟನೆ. ಒಂದು ಮಡಿಕೆ ಮಾಡುವಾಗ, ಮಡಿಕೆ ಎಂಬುದು ಮಣ್ಣಿನಿಂದ ಹುಟ್ಟುವುದೆನ್ನುವುದು ಒಂದು ಕಾಲದಲ್ಲಿ ಹುಟ್ಟುತ್ತದೆ. ಏಕೆಂದರೆ ಅದೊಂದು ಲೌಕಿಕ ವಸ್ತು.
ಲೌಕಿಕ ವಸ್ತುವು ಪ್ರಪಂಚ ಒಳಗೆ ಇದೆ, ಪ್ರಪಂಚ ಒಳಗೇ ಕಾಲ ಇದೆ ಅಲ್ಲವೇ? ಪ್ರಪಂಚ ಒಳಗಿರುವ ಒಂದು ಸಣ್ಣ ವಸ್ತುವು ಸಣ್ಣದು, ಅದು ಕಾಲದಲ್ಲಿ ದೇಶದಲ್ಲಿರುತ್ತದೆ. ದೇಶಕಾಲ ಒಳಗೆ ಇರುವುದರಿಂದ ಅವುಗಳನ್ನು ಹುಟ್ಟುವುದು, ಬದುಕುವುದು ಮತ್ತು ಲಯವಾಗುವುದು, ಮುಳುಗಿ ಹೋಗುವುದು, ಹುಟ್ಟುವುದು, ಬದುಕುವುದು, ಮುಳುಗಿ ಹೋಗುವುದೆನ್ನುವುದು 3 ಘಟನೆಗಳಾಗಿ ನೋಡ್ತೀವಿ. ಏಕೆಂದರೆ ಲೌಕಿಕ ದೃಷ್ಟಾಂತ ಆಗಿದೆ. ದೃಷ್ಟಾಂತಕ್ಕೆ ಸಿಕ್ಕಾಕ್ಕೊಂಡು ವೇದಾಂತ ನೋಡ್ತಾ ಇದ್ದಾರೆ, ಅದಕ್ಕಾಗಿ ಅರ್ಥವಾಗ್ತಾ ಇಲ್ಲ. ದೃಷ್ಟಾಂತದಿಂದ ಇದು ಮತ್ತೆ ಹೇಳ್ತಾ ಇದ್ದೀನಿ, ಶಂಕರ ಭಾಷ್ಯದಲ್ಲಿಯೂ ಬರುತ್ತದೆ ಇದೆ. ದೃಷ್ಟಾಂತ ಮೇಲೆ ಚರ್ಚೆ ಮಾಡ್ತಾರೆ. ದೃಷ್ಟಾಂತ ವಾದಿಸ್ತಾನೆ, ಪೂರ್ವಪಕ್ಷದಿಗೂ ಹಾಗಿದೆಯಲ್ಲ, ನೀವು ಹಾಗೆ ಹೇಳಿದೆಯೇ? ದೃಷ್ಟಾಂತ ಬಲದಿಂದ ತತ್ವವನ್ನು ತೀರ್ಮಾನ ಮಾಡುತ್ತಾ ಇಲ್ಲ. ತತ್ವವನ್ನು ಶಾಸ್ತ್ರ ನೇರಾಗಿ ಹೇಳುವುದಕ್ಕೆ ಪ್ರಯತ್ನ ಮಾಡಿ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ದೃಷ್ಟಾಂತ ಕೊಟ್ಟಿದ್ದೇವೆ. ದೃಷ್ಟಾಂತ ಏನು ಮಾಡ್ತದೆ? ನಿಮ್ಮ ದೃಷ್ಟಿಯನ್ನು ಪರಮಾತ್ಮ ಮೇಲೆ ದೃಷ್ಟಿ ಇಡುವುದಕ್ಕೆ, ಜಗತ್ತಿನಿಂದ ದೃಷ್ಟಿಯನ್ನು ಪರಮಾತ್ಮ ಕಡೆಗೆ ತಿರುಗಿಸುವುದಕ್ಕೆ, ನಿಮ್ಮ ದೃಷ್ಟಿಯನ್ನು ಹೇಗೆ ತಿರುಗಿಸಬೇಕು ಎನ್ನುವುದಕ್ಕೆ ಆ ದೃಷ್ಟಾಂತ ಕೊಟ್ಟಿದ್ದು. ದೃಷ್ಟಾಂತ ನಿಮ್ಮ ದೃಷ್ಟಿಯನ್ನು ಆ ಕಡೆಗೆ ತಿರುಗಿಸುವುದಕ್ಕೆ ಸಹಾಯವಾಗ್ತದೆ ಅಷ್ಟೇ ಹೊರತು ದೃಷ್ಟಾಂತ ಊಹಿಸಿಕೊಂಡು ಈಗ ಅದೇ ತರಹ ಪರಮಾತ್ಮ ಇರಬೇಕು ಅಂದರೆ ದೃಷ್ಟಾಂತನೇ ತೀರ್ಮಾನ ಮಾಡಿ ಪರಮಾತ್ಮ ಹೀಗೆ ಇರಬೇಕು ಎಂದು ದೃಷ್ಟಾಂತ ಮಾಡಲ್ಲ. ದೃಷ್ಟಾಂತ ಸೃಷ್ಟಿಯಲ್ಲಿರುವ ಒಂದಾನೊಂದು ವಸ್ತು, ಅಲ್ಪ ವಸ್ತು, ದೇಶಕಾಲ ಪರಿಮಿತ ವಸ್ತು. ಅದರಿಂದ ದೃಷ್ಟಾಂತವು ದೇಶಪರಿಮಿತ, ಕಾಲಪರಿಮಿತ, ಘಟನಾ ರೂಪವಾಗಿದೆ. ಅದರಿಂದ ದೇಶಕಾಲ ಪರಿಮಿತವಾಗಿರುವ ದೃಷ್ಟಾಂತವನ್ನಿಟ್ಕೊಂಡು ಬ್ರಹ್ಮವು, ಈ ಇಡೀ ಜಗತ್ತು ಬ್ರಹ್ಮದಲ್ಲಿ ಹಾಗೆ ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ಘಟನೆಯಾಗಿ ಹುಟ್ಟಿತು ಎಂದು ತಿಳ್ಕೊಳ್ಳಬಾರದು. ಏಕೆಂದರೆ ಒಟ್ಟು ಪ್ರಪಂಚ ದೇಶದಲ್ಲಿಲ್ಲ, ದೇಶವೇ ಪ್ರಪಂಚದಲ್ಲಿದೆ. ಒಟ್ಟು ಪ್ರಪಂಚದಲ್ಲಿ ಕಾಲ ತೋರುತ್ತದೆ ಹೊರತು ಒಟ್ಟು ಪ್ರಪಂಚ ಕಾಲದಲ್ಲಿ ಹುಟ್ಟಲ್ಲ. ಒಟ್ಟು ಪ್ರಪಂಚ ಅಂದರೆ ನಾನು ನೋಡುವ ಜೀವ ಸಮೇತ ಪ್ರಪಂಚ, ನೋಡುವ ಪ್ರಮಾತ ಪ್ರಪಂಚ, ಒಟ್ಟು ಪ್ರಪಂಚವನ್ನು ಸೇರಿಕೊಂಡರೆ ಕಾಲದಲ್ಲಿ ಹುಟ್ಟಿತು ಅಂದರೆ ಹುಟ್ಟುವಕ್ಕೆ ಮುಂಚೆ ಕಾಲ ಇತ್ತ? ಕಾಲದಲ್ಲಿ ಪ್ರಪಂಚ ಹುಟ್ಟಲ್ಲ, ಕಾಲ ಸಮೇತ ಪ್ರಪಂಚ. ಅಂದರೆ ಕಾಲಾನುಭವವೇ ಪ್ರಪಂಚ. ವ್ಯತ್ಯಾಸ ಗೊತ್ತಾಯ್ತಾ? ಕಾಲಾನುಭವೇ ಭೂತ ವರ್ತಮಾನ ಭವಿಷ್ಯತ್ತೆಂಬ ಒಟ್ಟು ಕಾಲ ಸಮೇತ ಪ್ರಪಂಚ. ದೇಶ ಹತ್ತಿರ, ದೂರ, ಪರೋಕ್ಷ. ಕಾಲವನ್ನು ಹೇಗೆ 3 ವಿಂಗಡ ಮಾಡಿದ್ದೀವೋ, 3 ಭಾಗಗಳಾಗಿ, ಭೂತ ವರ್ತಮಾನ ಭವಿಷ್ಯತ್ತು. ಕಾಲವನ್ನು 3 ವಿಂಗಡ ಮಾಡೋಕ್ಕಾಗ್ತದೆ, 3ರಿಂದ 4ನೇ ಇದಿಲ್ಲ, ಇದೆಯಾ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ದೇಶವನ್ನು 3 ವಿಂಗಡ ಮಾಡಬಹುದು, ಇಲ್ಲಿ, ಅಲ್ಲಿ, ಎಲ್ಲಿಯೋ ದೂರವಾಗಿ, ಅಲ್ಲವೇ? ಇಲ್ಲಿ, ಅಲ್ಲಿ, ಎಲ್ಲೋ ಅಂದರೆ ಪರೋಕ್ಷ, ದೂರ, ಅಲ್ಲವೇ? 3 ನಾವು ಇಲ್ಲಿದ್ದೇನೆ, ಅಲ್ಲಿದೆ ಅಂತ ಹೇಳಿ. ಇನ್ನೊಂದೇನು, ಎಲ್ಲೋ ದೂರವಾಗಿದೆ, ಅಮೆರಿಕಾನೋ ಎಲ್ಲೋ ದೂರ, ನಾವು ನೋಡಲಿಲ್ಲ, ಬಟ್ ಎಲ್ಲೋದು ಅಷ್ಟೇ. ಈ 3 ಬಿಟ್ಟು ಊಹಿಸ್ಕೋ. ಆಕಾಶದಲ್ಲಿ 3 ಜಾಗಗಳಿವೆ, 3 ದೇಶಗಳು. ಈ 3 ಬಿಟ್ಟು ಇನ್ನೊಂದು ಊಹಿಸೋಕ್ಕಾಗಲ್ಲ. ಇಲ್ಲಿ, ದೂರ, ಎಲ್ಲಿಯೋ ಹೇಳ್ತೀವಿ ಅಷ್ಟೇ. ಈ 3 ಬಿಟ್ಟಿಲ್ಲ. ಹಾಗೆ ಆಕಾಶವನ್ನು 3 ವಿಂಗಡಿಸಬಹುದು, ಕಾಲವನ್ನು 3 ವಿಂಗಡಿಸಬಹುದು. ಈ 3 ವಿಂಗಡಗಳನ್ನು ಬಿಟ್ಟು ಆಕಾಶವಿಲ್ಲ, ಈ 3 ಭಾಗಗಳನ್ನು ಬಿಟ್ಟು ಕಾಲ ಇಲ್ಲ. ಆದರೆ ಪ್ರಪಂಚ ಎಲ್ಲಿದೆ ಅಂದರೆ ಈ ದೇಶಕಾಲದಲ್ಲಿ ಪ್ರಪಂಚವಿದೆಯೋ, ಅಥವಾ ಪ್ರಪಂಚ ಅಂದರೆ ಈ 3 ಬಗೆಯಾದ ದೇಶಗಳು, 3 ಬಗೆಯಾದ ಕಾಲಗಳನ್ನು ಸೇರಿಸಿಕೊಂಡು ಪ್ರಪಂಚವ? ಸೇರಿಸಿಕೊಂಡು ಅಂದರೆ ಆಕಾಶ ಪ್ರಪಂಚ ಒಳಗೆ ಇದೆ ಅಂತ ಅರ್ಥ ಅಲ್ಲ. ಪ್ರಪಂಚ ಆಕಾಶ ಒಂದೇ, ಪ್ರಪಂಚ ದೇಶ ಒಂದೇ. ಅಂದರೆ ದೇಶರೂಪವಾಗಿ ಪ್ರಪಂಚ, 3 ಬಗೆಯಾದ ದೇಶರೂಪವಾಗಿ, 3 ಬಗೆಯಾದ ಕಾಲರೂಪವಾಗಿ ಪ್ರಪಂಚ ಕಾಲ ಬಿಡಿಸೋಕ್ಕಾಗಲ್ಲ, ಪ್ರಪಂಚ ದೇಶ ಬಿಡಿಸೋಕ್ಕಾಗಲ್ಲ. ನಾವು ಆಕಾಶವನ್ನು ಪ್ರಪಂಚದಲ್ಲಿ ಒಂದು ಪುಸ್ತಕ, ಒಂದು ಮಡಿಕೆ ಎಂಬುದು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂದಾನೊಂದು ವಸ್ತು ಒಂದು ಜಾಗದಲ್ಲಿ ಹೇಗಿದೆಯೋ, ಆಕಾಶವೆಂಬುದು ಪ್ರಪಂಚ ಒಳಗೆ ಒಂದು ಜಾಗದಲ್ಲಿರುವ ಸಣ್ಣ ವಸ್ತು ಎಂದು ಹೇಳುತ್ತಾ ಇಲ್ಲ ನಾವು. ಹಾಗೆ ಕಾಲ ಎಲ್ಲಿದೆ? ಕಾಲ ಪ್ರಪಂಚ ಒಳಗೆ ಇದೆ ಅಂದರೆ ಅರ್ಥ ಹೀಗೆ ತಿಳ್ಕೊಳ್ಳಬಾರದು. ಪ್ರಪಂಚ ಒಳಗೆ ಒಂದು ಜಾಗದಲ್ಲಿ ಎಲ್ಲೋ ಕುಳಿತು ಬಿಟ್ಟಿದೆ ಎಂದು ಹಾಗಲ್ಲ. ಪ್ರಪಂಚ ಒಳಗೆ ಅಂದರೆ ಪ್ರಪಂಚಕ್ಕೆ ಹೊರಗೆ ಆಕಾಶವಿಲ್ಲ ಅಷ್ಟೇ. ಪ್ರಪಂಚಕ್ಕೆ ಹೊರಗೆ ಆಕಾಶ ಕಾಲಗಳಿಲ್ಲ. ಅಂದರೆ ಪ್ರಪಂಚ ಸಮೇತವೇ ಆಕಾಶ ಕಾಲಗಳು. ಅಂದರೆ ಆಕಾಶ ಕಾಲ ಪ್ರಪಂಚ 3 ಒಟ್ಟೆ. ಕಾಲ ಅಂದರೆ ಪ್ರಪಂಚ ಅಂದರೆ ಕಾಲ, ಈ 3 ಬಗೆಯಾದ ಕಾಲ, 3 ಬಗೆಯಾದ ದೇಶ,
ಮೂರು ಬಗೆಯಾದ ದೇಶ, ಪ್ರಪಂಚ, ಪ್ರಪಂಚ ಅಂದರೆ ದೇಶ. ಈಗ ಒಟ್ಟು ಪ್ರಪಂಚ ಅಂದರೆ ದೇಶಕಾಲಗಳು ಇವೆ. ನಾನು ಎಂಬ ಬುದ್ಧಿ, ಅಹಂಬುದ್ಧಿ, ಜೀವಬುದ್ಧಿ. ಈ ಅಹಂಬುದ್ಧಿ ಅಂದರೆ ಮನಸ್ಸು ಎಂದರ್ಥ. ಈ ಮನಸ್ಸಿನ ಸಮೇತ, ಈ ಮನಸ್ಸು ಅಹಂಬುದ್ಧಿ ಸಮೇತ ಮನಸ್ಸಿರುವ ಈ ಒಟ್ಟು ಪ್ರಪಂಚ ಯಾವ ಕಾಲದಲ್ಲಿ ಹುಟ್ಟಿತು? ಅದರಿಂದ ಒಂದು ಕಾಲದಲ್ಲಿ ಹುಟ್ಟಿತು, ಮೊದಲು ಹುಟ್ಟುವ ಎಂದು ಘಟನೆ, ಮತ್ತು ಬದುಕುವುದೆಂದು ಘಟನೆ, ಮುಳುಗಿ ಹೋಗುವುದೆಂದು ಘಟನೆ ಎಂದು 3 ಘಟನೆಗಳಾಗಿ ನೋಡಬಹುದಾ? ಪ್ರಪಂಚವು ಹುಟ್ಟುವುದು ಯಾರಾದರೂ ನೋಡಿದ್ದಾರೆ? ಮತ್ತು ಬದುಕುವುದು ಎಷ್ಟೊತ್ತಿದೆ ಎಂದು ನೋಡುವುದು, ಮತ್ತು ಮುಳುಗಿ ಹೋಗುವುದು ಎನ್ನುವುದು ಇನ್ನೊಂದು ಘಟನೆಯಾಗಿ ಯಾರಾದರೂ ನೋಡಿದ್ದಾರೆ? ಅದರಿಂದ ಇದು ಹುಟ್ಟುವುದೆಂದು ಒಂದು ಘಟನೆಯಲ್ಲ, ಬದುಕಿರುವುದೆಂದು ಒಂದು ಘಟನೆಯಲ್ಲ, ಲಯವಾಗುವುದು ಇನ್ನೊಂದು ಘಟನೆಯಲ್ಲ. ಮರಿ ಮೂರೇನು ಅಂದರೆ ಒಟ್ಟು ಜಗತ್ತನ್ನು ನೋಡುವ ದೃಷ್ಟಿ. ಏನು ನೋಡುವ? ಜಗತ್ತನ್ನು ಅರ್ಥ ಮಾಡಿಕೊಂಡು ಜಗತ್ತಿನ ಮೂಲತತ್ವ, ಜಗತ್ತನ್ನು ದಾಟುವುದು, ಜಗತ್ತನ್ನು ದಾಟಿ ಅದರ ಮೂಲತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಜಗತ್ತನ್ನು 3 ಹಂತಗಳಾಗಿ 3 ದೃಷ್ಟಿಗಳಿಂದ ನೋಡ್ತಾ ಇದ್ದೀವಿ. 3 ದೃಷ್ಟಿಗಳಿಂದ ಒಂದೇ ಜಗತ್ತನ್ನು, ಒಟ್ಟು ಜಗತ್ತನ್ನು ದೇಶಕಾಲಗಳ ಸಮೇತ, ಘಟನೆಗಳ ಸಮೇತ, ಪದಾರ್ಥಗಳು, ಘಟನೆಗಳು, ದೇಶಕಾಲಗಳು, ನಾನು ನೋಡುವ ನಾನು, ಈ ಅಹಂಬುದ್ಧಿ, ಇದೆಲ್ಲ ಸೇರಿಸಿರುವ ಒಟ್ಟು ಜಗತ್ತನ್ನು 3 ಕೋಣಗಳಿಂದ ನೋಡಿ, ಈ 3 ಹಂತಗಳಲ್ಲಿ 3 ಕೋಣಗಳಲ್ಲಿ ಯಾವುದಾಗಿರುವುದು ಬಿಡಲ್ಲವೋ ಅದು ಬ್ರಹ್ಮ. ಹೀಗೆ ಹೇಳ್ತಾರೆ. ಅಂದರೆ ನೋಡುವಾಗ ಎಲ್ಲಿ ನೋಡಬೇಕು? ಒಟ್ಟು ಪ್ರಪಂಚ ಇಟ್ಕೊಳ್ಳಬೇಕು. ಈ ನೋಡುವ ನಾನು, ಪ್ರಪಂಚ, ಈ ಒಟ್ಟು. ಅಂದರೆ ಇದು ನೋಡುವುದು ಯಾವ ಹಂತ ಆಗುತ್ತದೆ? ಅನುಭವ ಹಂತ ಆಗುತ್ತದೆ. ಇಂದ್ರಿಯ ಹಂತ ಅಲ್ಲ, ಮನಸ್ಸಿನ ಹಂತ ಅಲ್ಲ, ಇಂದ್ರಿಯ ಪ್ರತ್ಯಕ್ಷ ಅಲ್ಲ, ಮಾನಸ ಪ್ರತ್ಯಕ್ಷ ಅಲ್ಲ, ಯೋಗಿ ಪ್ರತ್ಯಕ್ಷ ಅಲ್ಲ. ಅಂದರೆ ಇಂದ್ರಿಯ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ, ಯೋಗಿ ಪ್ರತ್ಯಕ್ಷ ಬಿಟ್ಟು ಅನುಭವ ಹಂತದಲ್ಲೇ ನೋಡೋಕ್ಕಾಗುತ್ತದೆ. ಏಕೆ? ನಾನು ಎಂಬ ಬುದ್ಧಿಯನ್ನು ಸೇರಿಸಬೇಕು, ದೇಶಕಾಲಗಳು ಸೇರಿಸಬೇಕು, ಎಲ್ಲ ಘಟನೆಗಳು ಸೇರಿಸಬೇಕು. ಇಷ್ಟು ಒಟ್ಟು ಪ್ರಪಂಚ ಹುಟ್ಟುವಾಗ ಹುಟ್ಟುವುದು ಘಟನೆಯಾಗಿ ನೋಡ್ತೀವ, ಘಟನೆಯಾಗಿ ನೋಡಲ್ಲ. ಅಂದರೇನು? ಇದಕ್ಕಿಂತ ವ್ಯಾಪಕ ಎಂದು ಅರ್ಥ ಅಷ್ಟೇ. ಹುಟ್ಟುವುದಂದರೆ ಅರ್ಥವೇನು? ಆಭರಣ ಚಿನ್ನದಿಂದ ಹುಟ್ಟಿದೆ ಅಂದರೆ ಅರ್ಥವೇನು? ವ್ಯಾಪಕದ ಒಳಗೆ ಸಣ್ಣದಾಗಿ ನೋಡ್ತೀವಿ ಅಷ್ಟೇ ಅಲ್ಲವೇ? ಇದಕ್ಕಿಂತ ವ್ಯಾಪಕ ವಸ್ತುವಲ್ಲಿ ಸಣ್ಣದಾಗಿ ನೋಡ್ತೀವಿ. ಹುಟ್ಟುವಕ್ಕೆ ಕಾರಣ ಅಂದರೆ ಏನು ಮಾಡ್ತೀವಿ? ಈ ಸಣ್ಣದನ್ನು ವ್ಯಾಪಿಸಿರುವ ವ್ಯಾಪಕಕ್ಕೆ ಹೋಗ್ತೀವಿ. ಅಂದರೆ ಸಣ್ಣದನ್ನು ಬಿಟ್ಟು ಈ 4 ಸೈಡು ಸಣ್ಣ ವಸ್ತುವನ್ನು ದಾಟಿ ವ್ಯಾಪಕ ಸೈಡ್ಗೆ ಹೋಗುವುದು. ನಮ್ಮ ದೃಷ್ಟಿ ವ್ಯಾಪಕ ಮಾಡಿಕೊಳ್ಳುವುದೇ ಹುಟ್ಟುವಿಕೆ. ಕಾರಣ ಅನ್ವೇಷಣ ಅಂದರೆ ಅರ್ಥವೇನು? ಕಾರಣವನ್ನು ಹುಡುಕುವುದು ಅಂದರೆ ಅರ್ಥವೇನು? ಈ ಒಂದು ವಸ್ತು ತಗೊಂಡು ಇದರ 4 ಸೈಡಪ್ಪ, ಇದರ ಸುತ್ತು ಎಲ್ಲ ಒಟ್ಟಿಗೆ ವ್ಯಾಪಕವಾಗಿ ಹೋಗು. ನೀವು ಈ ಸೈಡು ಹೋಗಿದ್ದರೆ ಒಂದು ಸೈಡ್ ಆಗ್ತದೆ, ಈ ಸೈಡ್ ಒಂದು, ಈ ಸೈಡ್ 4 ಸೈಡುಗಳಲ್ಲಿ ಒಟ್ಟು ಹೋದರೆ ವ್ಯಾಪಕಕ್ಕೆ ಹೋಗ್ತೀರಿ. ವ್ಯಾಪಕ ಹೋದಾಗ ಈ ಸಣ್ಣದು ಅದರಲ್ಲಿ ಮುಳುಗಿ ಹೋಗುತ್ತದೆ. ಅಂದರೆ ಯಾವುದು ಈ ಸಣ್ಣ ವಸ್ತುವನ್ನು ನುಂಗಿ ತನ್ನಲ್ಲಿ ಒಳಗೊಂಡಿದೆಯೋ ಇದು ಈ ತೋರುವ ವಸ್ತುವಿಗಿಂತ ವ್ಯಾಪಕವಾಗಿ, ತೋರುವ ವಸ್ತುವಿಗೆ ಆಧಾರವಾಗಿ ನೋಡಿ, ತೋರುವ ವಸ್ತುವಿಗಿಂತ ವ್ಯಾಪಕವಾಗಿ, ತೋರುವ ವಸ್ತುವಿಗಿಂತ ಆಧಾರವಾಗಿ, ತೋರುವ ವಸ್ತುವನ್ನು ತನ್ನಲ್ಲಿ ಒಳಗೊಂಡಿದೆಯೋ ಅದು ಕಾರಣ. ಅಂದರೆ ಹೀಗೆ ಹುಡುಕಬೇಕು. ಇದು ಕಾರಣ, ಇದು ಆ ಕಾರಣವನ್ನು ಬಿಟ್ಟು ಇದಿರಲ್ಲ. ಅದು ಬ್ರಹ್ಮ, ಅದು ಕಾರಣ ಎಂದು ಹೇಳ್ತೀವಿ. ಹೀಗೆ ತಿಳ್ಕೊಳ್ಳಬೇಕು. ಈ ಲಕ್ಷಣವನ್ನು ಹುಡುಕಬೇಕು. ಹುಡುಕುವುದಕ್ಕೆ ಯಾವ ಸೈಡ್ ಹುಡುಕಬೇಕು? ನಾವು ಕನಸಿನಿಂದ ಎಚ್ಚರಕ್ಕೆ ಬರಬೇಕಂದ್ರೆ ಹೇಗೆ ಬರ್ತೀವಿ? ದೇಶದಲ್ಲಿ ಯಾವುದೋ ಒಂದು ಉತ್ತರ ದಿಕ್ಕು ದಕ್ಷಿಣ ದಿಕ್ಕೆ ನಡ್ಕೊಂಡು ಹೋದಾಗ ಎಚ್ಚರನ್ನು ತಲುಪಿತೀವ. ಎಚ್ಚರ ಅಂದರೆ ಎಚ್ಚರ ಅರಿವು. ಪೂರ್ತಿ ಕನಸನ್ನು ಎಚ್ಚರಗೊಂಡಾಗ ಸಾಕ್ಷಿ ಆಗುತ್ತದೆ. ಅಂದರೇನು? ಕನಸಿನ ಸಾಕ್ಷಿ ಎಚ್ಚರ ಅಲ್ಲವೇ? ಒಟ್ಟು ಕನಸಿನ ಸಾಕ್ಷಿ ಅಂದ್ರೇನು? ಒಟ್ಟು ಕನಸನ್ನು ನುಂಗಿಬಿಟ್ಟು ಎದ್ದಿರುವ ಸಾಕ್ಷಿ ಇರುತ್ತಾನಲ್ಲ, ಅವನೇ ಕನಸನ್ನು ನುಂಗಿಬಿಟ್ಟ. ಆದರೆ ಆ ಕನಸನ್ನು ನುಂಗಿರುವ ಸಾಕ್ಷಿಗೆ ಹೋಗುವಾಗ ಹೇಗೆ ಹೋಗ್ತೀರಿ? ಉತ್ತರ ದಿಶಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರೆ ಸಾಕ್ಷಿಗೆ ತಲುಪಿತೀರಾ? ಅಥವಾ ದಕ್ಷಿಣಕ್ಕೆ ಯಾವುದೋ ಒಂದು ದಿಕ್ಕಕ್ಕೆ ಹೋಗ್ತೀರಾ? ಅಲ್ಲ. ಅಥವಾ ಕಾಲದಲ್ಲಿ ಹೆಚ್ಚು ದಿವಸ, ಹೆಚ್ಚು ತಿಂಗಳು ನಡ್ಕೊಂಡು ಹೋಗ್ತಾ ಇದ್ದರೆ ಹೆಚ್ಚು ಕಾಲ, 3 ತಿಂಗಳು 6 ತಿಂಗಳಿಗೆ ಎಚ್ಚರಕ್ಕೆ ತಲುಪಿತೀರಾ? ಕಾಲದಲ್ಲಿ ಮುಂದೆ ಹೋದರೆ ತಲುಪಿತೀರಾ? ತಲುಪಲ್ಲ. ದೇಶದಲ್ಲಿ ತಲುಪಿತೀರಾ? ತಲುಪಲ್ಲ.
ಒಂದು ಕ್ರಿಯೆ ಮಾಡುತ್ತಾ ಇದ್ದರೆ, ಏನಾದರೂ ಕ್ರಿಯೆ ಮಾಡುತ್ತಾ ಇದ್ದರೆ ಆ ಕ್ರಿಯೆಗಳನ್ನೇ ಮಾಡಿ 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 ಎಚ್ಚರ. ಕ್ರಿಯೆಯಲ್ಲಿ ಮಾಡುತ್ತಾ ಇದ್ದರೆ ಕನಸಿನಲ್ಲೇ ಕ್ರಿಯೆ ಆಗುತ್ತದೆ. ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ದೇಶ ಕನಸಿನಲ್ಲೇ ಇರುತ್ತದೆ, 1000 ಕಿಲೋಮೀಟರ್ ಕನಸಿನಲ್ಲೇ ಇರುತ್ತದೆ. ಅಥವಾ ಕಾಲ, ಭವಿಷ್ಯ, ವರ್ತಮಾನ ಕಾಲ ಹೋಗಿ ಭವಿಷ್ಯತ್ ಕಾಲ, ಇನ್ನೂ ಭವಿಷ್ಯತ್ ಕಾಲ ಕನಸಿನ ಕಾಲದಲ್ಲೇ ಇರುತ್ತಾ ಇದ್ದರೆ ಕಾಲ ಅನಾದಿ ಅನಂತ. ನೀವು ಕನಸಿನಲ್ಲೇ ಇನ್ನೂ ಎಷ್ಟು ವರ್ಷ, 100 ವರ್ಷ, 1000 ವರ್ಷ ಕನಸಿನಲ್ಲೇ ಇಡ್ತೀರಿ. మరి ಕನಸು ಬಿಡುವುದು ಏನಂದರೆ ಕಾಲವನ್ನೇ ಬಿಡುವುದು, ದೇಶವನ್ನೇ ಬಿಡುವುದು, ವಸ್ತುವನ್ನೇ ಬಿಡುವುದು. ಅದರಿಂದ ಕನಸಿನಿಂದ ಎಚ್ಚರಗೊಳ್ಳುವುದಂದರೆ ದೇಶ ಬಿಡುವುದು, ಕಾಲ ಬಿಡುವುದು, ವಸ್ತು. ಅದರ ಅರ್ಥವೇನು? ಒಟ್ಟು ಕನಸಿನ ಮೂಲವನ್ನು ನೋಡ್ತೀರಿ. ಒಟ್ಟು ಕನಸಿನ ಆಧಾರ ಅಂದ್ರೇನು? ಕನಸಿಗಿಂತ ವ್ಯಾಪಕ ಯಾವುದು ಅಂದರೆ, ಕನಸುಗಿಂತ ವ್ಯಾಪಕ ಕನಸನ್ನು ತನ್ನಲ್ಲಿ ಒಳಗೊಂಡು ಕನಸನ್ನೇ ನುಂಗಿಬಿಟ್ಟುವುದು ಯಾವುದು? ಆ ಸೈಡ್ ನೋಡಬೇಕು. ಅದು ಯಾವ ಸೈಡ್ ಇದೆ? ಅದು ಅನುಭವದಲ್ಲೇ ಹೊರತು ದೇಶದಲ್ಲಿ ಕಾಲದಲ್ಲಿ ಹುಡುಕುವುದಲ್ಲ. ಅದು ಇಂದ್ರಿಯದಿಂದ ಹುಡುಕುತ್ತಾ ಇಲ್ಲ, ದೇಶದಲ್ಲಿ ಹುಡುಕುತ್ತಾ ಇಲ್ಲ, ಕಾಲದಲ್ಲಿ ಹುಡುಕುತ್ತಾ ಇಲ್ಲ, ಒಂದು ದಿಕ್ಕಿನಲ್ಲಿ ಹುಡುಕುತ್ತಾ ಇಲ್ಲ. ಮತ್ತು ಎಲ್ಲಿ ಒಟ್ಟು ಕನಸವಸ್ಥೆಯನ್ನು ಯಾವುದು ನುಂಗುತ್ತಾ ಇದೆಯೋ ಆ ನುಂಗುವ ಪಾಯಿಂಟ್ ನೋಡು. ಒಟ್ಟು ಕನಸನ್ನು ಯಾವುದು ನುಂಗುತ್ತದೋ ಅದು ನೋಡು. ಅರಿವೇ ನುಂಗುತ್ತದೆ ಅಲ್ಲ. ಒಟ್ಟು ಕನಸಿನ ಅವಸ್ಥೆ ಯಾವ ಅರಿವು ನುಂಗುತ್ತದೋ ಅರಿವಿನ ಸೈಡ್ ಅಟೆನ್ಷನ್ ಇಡು. ಹಾಗೆ ಕಾರಣ ಅಂದರೆ ಏನು? ಒಟ್ಟು ಜಗತ್ತು ನಮಗೆ ತೋರುತ್ತಾ ಇದೆ. ತೋರಿಕ ಅಂದರೆ ಅರಿವೇ ಅಲ್ಲವೇ? ಈ ಒಟ್ಟು ಜಗತ್ತನ್ನು ನುಂಗುವುದು ಯಾವುದು? ಅರಿವಿನ ಸೈಡ್ ಹೋಗೋದು. ಆ ಅರಿವಿನಲ್ಲಿ ಮುಳುಗಿ ಹೋಗಿ ಪ್ರಪಂಚವೆನ್ನುವುದು ಅರಿವನ್ನು ಬಿಟ್ಟು ಇರಲ್ಲ. ಅದಕ್ಕಾಗಿ ಹೇಳಿದ್ವಿ, ಯಾವ ಸ್ವರೂಪವನ್ನು ಸೃಷ್ಟಿಕಾಲ, ಕಾಲ ಅಲ್ಲ ದೃಷ್ಟಿ, ಅದು ಕಾಲ ಎಂದು ಮಾತು ಹೇಳ್ತೀವಿ ಹೊರತು ಕಾಲ ಎಂದು ಇಟ್ಕೊಳ್ಳಬಾರದು. ಸೃಷ್ಟಿಕಾಲ, ಸ್ಥಿತಿಕಾಲ, ಲಯಕಾಲ ಹೀಗೆ ಮಾತಾಡ್ತೀವಿ. ಕಾಲ ಎಂದು ಮಾತು ನೋಡಿ, ಅಯ್ಯೋ ಕಾಲ ಹೇಳಿದ್ದಾರಲ್ಲ, ಕಾಲ ಅಲ್ಲ, ಕಾಲ ಸುಮ್ಮನೆ ಬಾಯಿ ಮಾತಾಡ. ಕಾಲ ಹೇಳಿದ್ದರೂ ಅದು ಕಾಲ ಅಲ್ಲ. ಸೃಷ್ಟಿಕೋಣ ಅಂದ್ರೇನು? ಸೃಷ್ಟಿ ಎನ್ನುವುದು ದೃಷ್ಟಿಕೋನ, ಸ್ಥಿತಿ ಎಂಬುದು ದೃಷ್ಟಿಕೋನ, ಲಯವೆನ್ನುವ ದೃಷ್ಟಿಕೋನ. ಈ 3 ದೃಷ್ಟಿಕೋನಗಳಿಂದ ಯಾವುದು ಕಂಡು ಬರುತ್ತಾ ಇದೆಯೋ, ಯಾವ ಒಂದೇ ಕಂಡು ಬರುತ್ತಾ ಇದೆಯೋ, ಕೊನೆಗೂ 3 ದೃಷ್ಟಿಕೋನಗಳು ಒಂದೇ, 3 ಎಂಬುದೇ ಕಲ್ಪಿತ ಆಗುತ್ತದೋ ಅದು ಬ್ರಹ್ಮ. ಜಗತ್ತಿಗೆ, ಇಡೀ ಜಗತ್ತಿಗೆ ಅಂದರೆ ಹೀಗೆ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಕಾರ್ಯಕ್ಕೆ ಕಾರಣ ಅಂದರೆ ಹೀಗೆ ಹುಡುಕಬೇಕು. ಟೈಮ್ ಆಯಿತು, ಮಿಕ್ಕದು ನಾಳೆ ನೋಡೋಣ. ಇದು ಇನ್ನೂ ಸ್ವಲ್ಪ ಇದೆ ಪಾಯಿಂಟು, ನಾಳೆ ನೋಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.